ಇದು ರವೀಂದ್ರನಾಥ ಟ್ಯಾಗೋರ್ ನಗರ, RT ನಗರ. ಅರ್ಥಾತ್ ನಾವೆಲ್ಲವನ್ನು ತುಂಡರಿಸೋದ್ರಲ್ಲಿ ಭಾಳ ಪ್ರವೀಣರು ಕನ್ನಡದವರು. ಅವರು ಮಾತಾಡ್ತಾ ಹೇಳಿದ್ರು, ಏಕೀಕರಣ ಆಯಿತು 56ರಲ್ಲಿ. ಆಗ ನಮ್ಮ ರಾಜ್ಯ ಅರ್ಧ ಹಂಚಿ ಹೋಗಿದ್ದನ್ನು ಮತ್ತೆ ಒಗ್ಗೂಡಿಸಿ ಏಕೀಕರಣ ಮಾಡಿ 1956 ನವೆಂಬರ್ 1 ಏಕೀಕರಣ ಆಯಿತು. ಆದರೆ ಹೆಸರು ಕರ್ನಾಟಕ ಅಂತ ಆಗಲಿಲ್ಲ, ಮೈಸೂರು ರಾಜ್ಯ ಅಂತ ಆಯಿತು. 1973ನೇ ಇಸ್ವಿ ನವೆಂಬರ್ 1ನೇ ತಾರೀಕು ಈ ಕನ್ನಡ ನಾಡಿನ ಒಬ್ಬ ಆದರ್ಶ ರಾಜಕಾರಣಿ, ಜನಪರ ರಾಜಕಾರಣಿ, ಸಂವೇದನಾಶೀಲ ರಾಜಕಾರಣಿ, ಸಾಮಾಜಿಕ ನ್ಯಾಯದ ಅಧಿಕಾರ ಅಂತ ಯಾರನ್ನ ಕರೀತಾರೆ, ಸನ್ಮಾನ್ಯ ಕೀರ್ತಿಶೇಷ ಡಿ ದೇವರಾಜ ಅರಸೂರ್ ಅವರು 73ರಲ್ಲಿ ಈ ಏಕೀಕೃತ ಮೈಸೂರು ರಾಜ್ಯಕ್ಕೆ ಕರ್ನಾಟಕ ಅಂತೇಳಿ ಪುನರ್ ನಾಮಕರಣವನ್ನು ಮಾಡಿದರು. 73ರಿಂದ ಇದು ಅಖಂಡ ಕರ್ನಾಟಕ ರಾಜ್ಯ ಅಂತೇಳಿ ಹೆಸರು ಪಡ್ಕೊಳ್ತು. ಏಕೀಕರಣದ ಸಂದರ್ಭದಲ್ಲಿ ಆವತ್ತಿನ ನಾಡು ನುಡಿಯ ಬಗ್ಗೆ ಅಭಿಮಾನ ಉಳ್ಳಂಥ ಜನ, ಲೇಖಕರು, ಸಾಹಿತಿಗಳು, ಕಲಾವಿದರು, ರಾಜಕಾರಣಿಗಳು ಹೋರಾಟದ ಪ್ರತಿಫಲವಾಗಿ ದೊಡ್ಡಮೆಟ್ಟಿ ಅಂದಾನಪ್ಪನವರಿಂದ ಒಳಗೊಂಡು ಕುವೆಂಪು ಅವರು, ಕೆಂಗಲ್ ಹನುಮಂತಯ್ಯನವರು, ಪಾಟೀಲ್ ಪುಟ್ಟಪ್ಪನವರು, ನಿಜಲಿಂಗಪ್ಪನವರು, ಭಾಳಷ್ಟು ಜನ ಹೋರಾಟಗಾರರು, ನಾಡು ನುಡಿ ಪರ ಇದ್ದಂಥವರು ಏಕೀಕರಣ ಆಗಬೇಕು, ಹರಿದು ಹಂಚಿ ಹೋಗಿದ್ದ ರಾಜ್ಯ ಅಂತ ಹೇಳಿದ್ರು. ಹೆಸರೇನೋ ಕರ್ನಾಟಕ ಅಂತ ಆಯಿತು. ಆದರೆ ಕನ್ನಡಿಗರ ಉಸಿರು ಕನ್ನಡ ಆಗಿಲ್ಲ. ಏನ್ರಿ ಹಿಂಗೆ ಹೇಳ್ತೀರಿ? ಉಸಿರಾಡ್ತಾನೆ ಇದೀವಲ್ಲ, ನಾವು ಉಸಿರಾಡ್ತಾ ಇದ್ದೀವಿ. ಹೆಸರಾಯಿತು ಕರ್ನಾಟಕ, ಉಸಿರಾಗಲಿ ಕನ್ನಡ, ಹಸಿಗೋಡೆಯ ಹರಳಿನಂತೆ ಉಸಿ ಹೋಗದ ಕನ್ನಡ, ಹೊಸದ ಹಾಗೆ ಉರಿಗೊಳ್ಳುವ ಗುರಿತಾಗದ ಕನ್ನಡ, ಕುರಿತೋದದೆ ಪರಿಣತಮತಿ ಹರಿತವರಿಗೆ ಒಂಗೊಳ ಅಂಥೇಳಿ ಬರೆದ್ರು. ಯಾಕೆ ಉಸಿರಾಗಲಿಲ್ಲ ಅಂದರೆ, ಇವತ್ತಿನ ಸಮಸ್ಯೆಗಳಿದಾವಲ್ಲ, ಇವತ್ತು ಗಡಿ ಸಮಸ್ಯೆ ಇದೆ, ನದಿ ನೀರಿನ ಸಮಸ್ಯೆ ಇದೆ, ಭಾಷೆ ಸಮಸ್ಯೆ ಇದೆ. ಈ ಎಲ್ಲ ಸಮಸ್ಯೆಗಳಿಗೆ ಇಡೀ ಭಾರತದ ಒಕ್ಕೂಟದ ವ್ಯವಸ್ಥೆಯಲ್ಲಿ ಹೋರಾಡ್ತಿರುವಂಥ ಏಕೈಕ ರಾಜ್ಯ ಅಂದರೆ ಅದು ಕರ್ನಾಟಕ ಮಾತ್ರ. ಇಲ್ಲಿ ಆದಿಗೊಂದು, ಬೀದಿಗೊಂದು, ಬಡಾವಣೆಗೊಂದು, ಊರಿಗೊಂದು ಕನ್ನಡ ಸಂಘಟನೆಗಳಿದ್ದಾವೆ. ಅದಕ್ಕೆಲ್ಲರೂ ರಾಜ್ಯಾಧ್ಯಕ್ಷರಿದ್ದಾರೆ. ಆದರೆ ಸಮಸ್ಯೆಗಳು ಇವತ್ತು ಪರಿಹಾರ ಆಗ್ತಾ ಇಲ್ಲ. ಆಡಳಿತ ಭಾಷೆ ಕನ್ನಡ ಈ ರಾಜ್ಯದ್ದು ಅಂತೇಳಿ 100 ಆದೇಶಗಳು ಹೊರಗಡೆ ಬಂದಿದ್ರು ಕೂಡ ಇನ್ನೂ ಸಂಪೂರ್ಣವಾಗಿ ಆಡಳಿತದಲ್ಲಿ ಕನ್ನಡ ಅನುಷ್ಠಾನ ಆಗಿಲ್ಲ. ಉದ್ಯೋಗಗಳು ಕನ್ನಡಿಗರಿಗೆ, ಈ ನೆಲದ ಮಕ್ಕಳಿಗೆ ಸಿಕ್ಕಿಲ್ಲ. ಕನ್ನಡ ಭಾಷೆಯನ್ನು ಅಭಿವೃದ್ಧಿ ಮಾಡಲಿಕ್ಕೆ ಸರ್ಕಾರ ಕನ್ನಡ ಕಾವಲು ಸಮಿತಿ ಅಂತ ಮಾಡಿ ಅದು ಈಗ ರೂಪಾಂತರ ಹೊಂದಿ ಪ್ರಾಧಿಕಾರ ಅಂತಿದೆ. ಅದಕ್ಕೆ ಅಧ್ಯಕ್ಷರು ಪುರುಷೋತ್ತಮ ಬಿಳಿಮಲೆಯವರು. ಈಗ ಪ್ರಸ್ತುತ ಹಿಂದೆ ಜಿ ನಾರಾಯಣರು, ಎಚ್ ನರಸಿಂಹಯ್ಯನವರು, ಬರಗೂರು ರಾಮಚಂದ್ರಪ್ಪನವರು, ಎಲ್ಲ ಹನುಮಂತಯ್ಯನವರು, ಇದಿನಬ್ಬ ಅವರು, ಭಾಳಷ್ಟು ಜನ ಕೆಲಸ ಮಾಡ್ತಾ ಬಂದಿದ್ದಾರೆ ಅವರ ಕಾಲಘಟ್ಟದಲ್ಲಿ. ಆದರೂ ಕನ್ನಡ ನಿರೀಕ್ಷಿತ ಪ್ರಮಾಣದಲ್ಲಿ ಕನ್ನಡಿಗರ ಮನೆ ಮತ್ತು ಮನಸ್ಸುಗಳಲ್ಲಿ ಸ್ಥಾಪಿತ ಆಗಿಲ್ಲ ಅನ್ನುವಂಥದ್ದು ವಾಸ್ತವ ಸತ್ಯ. RT ನಗರಕ್ಕೆ ಸಂಬಂಧಪಟ್ಟಂತೆ ಒಂದು ವಿಚಾರನ ತಮ್ಮೆಲ್ಲರಿಗೂ ಗೊತ್ತಿರ್ಬೋದು, ತಾವೆಲ್ಲ ಹಿರಿಯರು, ಪ್ರಾಜ್ಞರಿದ್ದೀರಿ. ರಾಜ್ಯೋತ್ಸವದ ಸಂದರ್ಭದಲ್ಲಿ ಹಿರಿಯರು ಹೇಳ್ತಾರೆ, ಅಂಬೇಡ್ಕರ್ ಹೇಳ್ತಾರೆ, ಬೇರೆ ಬೇರೆಯವರು ಹೇಳ್ತಾರೆ, ಇತಿಹಾಸವನ್ನು ಮರೆತವನು ಇತಿಹಾಸವನ್ನು ಕಟ್ಲಾರ ಅನ್ನುವಂಥ ಮಾತು. ವಿಶ್ವಗುರು ಅಂಥೇಳಿ ರವೀಂದ್ರನಾಥ ಟ್ಯಾಗೋರ್ ಅವರನ್ನು ಕರೀತಾ ಇರ್ತಾರೆ. ಅವರಿಗೆ ನೋಬೆಲ್ ಶಾಂತಿ ಪ್ರಶಸ್ತಿ ಕೂಡ ಬಂದಿದೆ. ಭಾರತೀಯರು, ಭಾಳ ದೊಡ್ಡ ಕವಿಗಳು. ಅವರ ರಚಿತ ರಾಷ್ಟ್ರಗೀತೆ ಜನಗಣಮನ, ಕುವೆಂಪು ಅವರು ಜೈ ಭಾರತ ಜನನೀಯ ತನುಜಾತೆ ರಚನೆ ಮಾಡಲಿಕ್ಕೆ ರವೀಂದ್ರನಾಥ ಟ್ಯಾಗೋರ್ ಅವರ ಈ ರಾಷ್ಟ್ರಗೀತೆ ಮೂಲ ಪ್ರೇರಣೆ ಅಂತೇಳಿ ಕುವೆಂಪು ಅವರು ಹೇಳ್ತಾರೆ. ಒಮ್ಮೆ ಅವರಿದ್ದಿದ್ದು ಪಶ್ಚಿಮ ಬಂಗಾಳದಲ್ಲಿ, ಶಾಂತಿನಿಕೇತನ ಭಾಳ ಪ್ರಸಿದ್ಧವಾದಂಥ ಹೆಸರು, ಅವರ ಕರ್ಮಭೂಮಿಯದು. ಕನ್ನಡದ ಕಾದಂಬರಿಯ ಸಾರ್ವಭೌಮ ಅನಾ ಕೃಷ್ಣರಾಯರು ಕಲೆ, ಸಾಹಿತ್ಯ, ಸಂಸ್ಕೃತಿ, ನಾಡು ನುಡಿಯ ಬಗ್ಗೆ ಅಪಾರವಾದ ಅಭಿಮಾನವುಳ್ಳಂಥವರು ಒಮ್ಮೆ ಶಾಂತಿನಿಕೇತನಕ್ಕೆ ಒಂದು ಕಾರ್ಯಕ್ರಮಕ್ಕೆ ಹೋಗಿರ್ತಾರೆ. ಅಲ್ಲಿ ದೇಶದ ಬೇರೆ ಬೇರೆ ಭಾಗಗಳಿಂದ ಬೇರೆ ಬೇರೆ ಭಾಷೆಯ ಕವಿಗಳು, ಕಲಾವಿದರು, ಸಾಹಿತಿಗಳು, ಬೇರೆ ಬೇರೆ ಜನ, ಎಲ್ಲ ಸ್ತರದ ಜನ ಬಂದಿರ್ತಾರೆ. ಒಂದು ದೊಡ್ಡ ಸಭೆ. ಎಲ್ಲರೂ ಅವರನ್ನು ರವೀಂದ್ರನಾಥ ಟ್ಯಾಗೋರ್ ಅವರನ್ನು ಗುರುದೇವ ಅಂತ ಹೇಳಿ ಕರೀತಾ ಇರ್ತಾರೆ. ಅವರ ನಿರೀಕ್ಷೆಯಲ್ಲಿ ಇಡೀ ಸಭಾಂಗಣ ಇರುತ್ತೆ. ಅವರು ಬರ್ತಾರೆ, ಒಂದು ಮಿಂಚಿನ ಸಂಚಾರ ಆಗುತ್ತೆ. ಅವರು ವೇದಿಕೆಗೆ ಬರ್ತಾರೆ. ಕಾರ್ಯಕ್ರಮದ ಆಯೋಜಕರು ಅವತ್ತಿನ ಕಾರ್ಯಕ್ರಮದ ಪಟ್ಟಿಯ ಪ್ರಕಾರ ಏನೇನು ಅಂಥೇಳಿ ಪ್ರಕಟ ಮಾಡ್ತಾರೆ. ಸ್ವಾಗತ ಆಗುತ್ತೆ. ಆದಮೇಲೆ ಆ ಕಾರ್ಯಕ್ರಮದ ಪಟ್ಟಿ ಪ್ರಕಾರ ಗುರುದೇವ ಅವರು ಮಾತಾಡಬೇಕು. ರವೀಂದ್ರನಾಥ ಟ್ಯಾಗೋರ್ ಅವರು ಮಾತಾಡೋಕ್ಕೆ ನಿಂತ್ಕೊಳ್ತಾರೆ. ಎಲ್ಲರೂ ತದೇಕ ಚಿತ್ತದಿಂದ
ಕುತೂಹಲಭರಿತವಾದಂಥ ಕಣ್ಣು ಮನಸ್ಸು ಕಿವಿನ ತೆರೆದು ಏನು ಹೇಳ್ತಾರೆ ಗುರುದೇವರು ಅಂತ ಕೇಳ್ತಾರೆ. ಆಗ ಅವರು ಹೇಳ್ತಾರೆ, ರವೀಂದ್ರನಾಥ್ ಟ್ಯಾಗೋರ್, ಇಲ್ಲಿ ದೇಶದ ಬೇರೆ ಬೇರೆ ಭಾಗದಿಂದ ಬೇರೆ ಬೇರೆ ಭಾಷೆ, ಬೇರೆ ಬೇರೆ ಸಂಸ್ಕೃತಿ, ಬೇರೆ ಬೇರೆ ಕ್ಷೇತ್ರದ ಜನ ಎಲ್ಲ ಬಂದಿದ್ದೀರಿ, ಭಾಳ ಸಂತೋಷ. ಇದು ಶಾಂತಿನಿಕೇತನ. ಆದರೂ ಕೂಡ ನಾನು ಮೊದಲು ನನ್ನ ಭಾಷೆ ಬೆಂಗಾಲಿಯಿಂದ ನನ್ನ ಮಾತನ್ನು ಶುರು ಮಾಡ್ತೀನಿ ಅಂತ ಹೇಳ್ತಾರೆ ಅವರು. ಏನು ಹೇಳಿ? ನನ್ನ ಮಾತನ್ನು ನನ್ನ ಭಾಷೆ ಬೆಂಗಾಳಿಯಿಂದ ಶುರು ಮಾಡ್ತೀನಿ ಅಂಥೇಳಿ ಅವರು ಬಂಗಾಳಿ ಭಾಷೆಯಲ್ಲಿ ಶುರು ಮಾಡ್ತಾರೆ. ಆ ನಂತರ ಬೇರೆ ಬೇರೆ ವಿಚಾರಗಳಿಗೆ ತಕ್ಕಂತೆ ಅವರು ಬೇರೆ ಬೇರೆ ಹಿಂದಿಯೋ ಇಂಗ್ಲೀಷೋ ಬೇರೆ ಬೇರೆ ಭಾಷೆಗಳಿಗೆ ಉರುಳ್ಕೊಳ್ತಾರೆ. ಆವತ್ತಿನ ಆ ಒಂದು ಕಾರ್ಯಕ್ರಮದಲ್ಲಿ ಇದ್ದಂಥ ಕರ್ನಾಟಕದ ಕಾದಂಬರಿ ಸಾರ್ವಭೌಮ ಅರಕಲಗೂಡು ನರಸಿಂಗರಾಯ ಕೃಷ್ಣರಾಯ ಅರ್ಥಾತ್ ಆನಾ ಕೃಷ್ಣರಾಯರಿಗೆ ಕನ್ನಡದ ಕಿಡಿ ಹುಟ್ಟುತ್ತೆ ಮನಸ್ಸಿನಲ್ಲಿ. ಜನಗಣಮನ ಅಂತ ರಾಷ್ಟ್ರಗೀತೆಯನ್ನು ಕೊಟ್ಟಂಥ ನೊಬೆಲ್ ಪ್ರಶಸ್ತಿ ಪಡೆದಂಥ ರವೀಂದ್ರನಾಥ ಟ್ಯಾಗೋರ್ ಅವರಿಗೆ ಅವರು ವಿಶ್ವಮಾನ್ಯರು, ವಿಶ್ವಗುರು ಅಂತ ಹೇಳಿ ಹೆಸರು. ಅವರಲ್ಲೂ ಅವರ ಅಂತರಾತ್ಮದಲ್ಲಿ, ಅವರ ಮನಸ್ಸಿನ ಆಳದಲ್ಲಿ ನನ್ನ ಬಂಗಾಳಿ, ನನ್ನ ಭಾಷೆ ಮೊದಲು ಅನ್ನುವಂಥದ್ದು ಮೊಳಕೆ ಹೊಡೆದರೆ ನಾನು ಕನ್ನಡಿಗನಾಗಿ ಕನ್ನಡದ ಬಗ್ಗೆ ಅಭಿಮಾನ ತಾಳೋದು ಮುಖ್ಯ ಅಲ್ಲವೇ ಪ್ರೇರಣೆ. ಆಗ ಅವರು ಬರ್ತಾರೆ ಕರ್ನಾಟಕಕ್ಕೆ. ಕರ್ನಾಟಕದ ಪರಿಸ್ಥಿತಿ ಯಾವತ್ತೋ ಬೇರೆಯದೇ ಆಗಿರುತ್ತೆ. ಎಲ್ಲೆಲ್ಲ ನೋಡಿದ್ರು ಪರಭಾಷಿಕರು ಹಾವಳಿ, ಕನ್ನಡಿಗರಿಗೆ ಸರಿಯಾದಂಥ ಉದ್ಯೋಗ ಇಲ್ಲ, ಕನ್ನಡ ಚಿತ್ರಗಳಿಗೆ ಚಿತ್ರಮಂದಿರ ಇಲ್ಲ, ಕನ್ನಡಿಗರ ಮೇಲೆ ದೌರ್ಜನ್ಯ, ಕನ್ನಡ ನಾಮಫಲಕಗಳಿಲ್ಲ. ಇದನ್ನೆಲ್ಲ ನೋಡಿ ಒಂದು ಚಳುವಳಿಯನ್ನು ಕಟ್ಟಬೇಕು ಅಂತ ಅವರು ತೀರ್ಮಾನ ಮಾಡ್ತಾರೆ. ಇದಕ್ಕೆ ಮೂಲ ಪ್ರೇರಣೆ ರವೀಂದ್ರನಾಥ ಟ್ಯಾಗೋರ್. ಇವತ್ತು RT ನಗರದ ರವೀಂದ್ರನಾಥ ಟ್ಯಾಗೋರ್ ಯಾರು ಅಂತ ನೀವು ಹೇಳಿದ್ರೆ ಪುರುಷೋತ್ತಮ ಬಿಳಿಮಲೆ. ಅವ್ರು ಹೇಳಿದ್ರು, ಮಾತಾಡ್ತಾ ರಾಜು ಅವರು, ನಾವು ಎಲ್ಲ ಮಾಡ್ತಾ ಇದ್ವಿ, ರಾಜ್ಯೋತ್ಸವ ಮಾಡ್ತಾ ಇರಲಿಲ್ಲ. ಆದರೆ ರಾಜ್ಯೋತ್ಸವ ಮಾಡೋಕ್ಕೆ ಪ್ರೇರಣೆ ಕೊಟ್ಟರು ಪುರುಷೋತ್ತಮ ಬಿಳಿಮಲೆ ಅವರು. ಅವ್ರು ಹೇಳಿದರು, ನನಗೆ ಫೋನ್ ಮಾಡಿದಾಗ ಅವ್ರ ಮನೆಗೆ ಹೋಗಿದ್ವಿ, ಅವರು ನೀವೇ ಮಾಡಿ ಅಂದರು, ನನ್ನನ್ನೇ ಕರೆದ್ರು, ನಾನು ಬರಲ್ಲ ಬೇರೆಯವ್ರನ್ನ ಕರ್ಕೊಂಡ್ಬರ್ತೀನಿ ಅಂತ ಹೇಳಿದ್ರು ಅಂತ. ನಾನು ಹೇಳಿದೆ, ಗುರುಗಳೇ ನೀವೇ ಇರುವಾಗ ಇಡೀ ರಾಜ್ಯದ ಪ್ರಾಧಿಕಾರ ನವದೆಹಲಿಯಲ್ಲಿ 25-30 ವರ್ಷ ಆಯಿತು, ಜವಾಹರ್ಲಾಲ್ ನೆಹರು ವಿಶ್ವವಿದ್ಯಾನಿಲಯ, ಅಮೆರಿಕಾ ಭಾಷಾ ಸಂಸ್ಥಾನ, ಅಲ್ಲಿಯ ದೆಹಲಿ ಕರ್ನಾಟಕ ಸಂಘವನ್ನು ಕಟ್ಟಿದವರು, ಮಂಗಳೂರು ವಿಶ್ವವಿದ್ಯಾನಿಲಯ, ಹಂಪಿ ಕನ್ನಡ ವಿಶ್ವವಿದ್ಯಾನಿಲಯವನ್ನು ಕಟ್ಟಿದವರು ಅಂತ ಮೇಧಾವಿ ಪಂಡಿತರು RT ನಗರದಲ್ಲಿ ವಾಸಿಗಳು. ಅಂದರೆ ನಾವೆಲ್ಲ ಹೆಮ್ಮೆ ಪಡಬೇಕು. ಕನ್ನಡದ ಕೆಲಸ ಇದೆಯಲ್ಲ, ಇದು ದೊಡ್ಡ ಕೆಲಸ. ಅವರು ಇಲ್ಲಿ ನಿಮ್ಮೆಲ್ಲರ ಮನಸ್ಸಿನಲ್ಲಿ ಕನ್ನಡದ ಅಭಿಮಾನವನ್ನು ಮೂಡಿಸಿ ಕನ್ನಡದ ರಾಜ್ಯೋತ್ಸವವನ್ನು ಆಚರಣೆ ಮಾಡಲಿಕ್ಕೆ ಪ್ರೇರೇಪಣೆ ಕೊಟ್ಟಿದ್ದಾರೆ. ಅಂದರೆ ಅವರಿಗೆ ಕನ್ನಡ, ಅವರು ಎಲ್ಲೇ ಹೋಗಿದ್ರು, ಅವರು ತುಳು, ಎಷ್ಟು ಭಾಷೆಗಳು ಬರುತ್ತೆ ಅವರಿಗೆ, ಭಾಷಾ ವಿದ್ವಾಂಸರು ಕೂಡ, ಆದರೂ ಅವರ ಅಂತರಾತ್ಮದಲ್ಲಿ ಕನ್ನಡ ನೆಲೆಗೊಂಡಿದೆ. ಅಲ್ಲಿಂದ ಆನಾ ಕೃಷ್ಣರಾಯರಿಗೆ ಹೇಳ್ತಾರೆ, ಪತ್ರಕರ್ತರೊಬ್ಬರು ಕೇಳ್ತಾರೆ, ನಮ್ಮ ಶಿವಸುಬ್ರಹ್ಮಣ್ಯ ಅವ್ರ ಥರ, ಏನು ನೀವು ಕನ್ನಡ ಚಳವಳಿ ಕಟ್ಟಕ್ಕೆ ಹೊರಟಿದ್ದೀರಿ, ನೀವು ಭಾಳ ದೊಡ್ಡ ಕಾದಂಬರಿ ಸಾರ್ವಭೌಮ, ಕಲಾ ವಿಮರ್ಶಕ, ಭಾಳ ದೊಡ್ಡ ವಿಶಾಲವಾದ ಮಾನವೀಯತೆ ಇರೋರು, ಹೀಗೆ ನೀವೊಂದು ಭಾಷೆ ಚಳವಳಿ ಕಟ್ಟೋದು ಸರಿಯೇ ಅಂತ. ಆಗ ಅವ್ರು ಹೇಳ್ತಾರೆ, ಕನ್ನಡಕ್ಕೆ ನನ್ನಂಥವರು ಹಲವರಿದ್ದಾರೆ, ಆದರೆ ನನಗಿರುವುದು ಒಂದೇ ಕನ್ನಡ ಅಂತ ಹೇಳ್ತಾರೆ. ಯಾರು? ಆನಾ ಕೃಷ್ಣರಾಯರು. ಕನ್ನಡಕ್ಕೆ ನನ್ನಂಥವರು ಹಲವರಿದ್ದಾರೆ, ಆದರೆ ನನಗಿರುವುದು ಒಂದೇ ಕನ್ನಡ. ನಾನು ಆ ಕನ್ನಡಕ್ಕೋಸ್ಕರ ನನ್ನ ಮುಂದಿನ ಜೀವಿತಾವಧಿಯವರೆಗೆ ಕನ್ನಡಕ್ಕಾಗಿ ದುಡಿದು ಮಡಿತೇನೆ ನಾನು ಅಂಥೇಳಿ ಒಂದು ಸಂಕಲ್ಪವನ್ನು ಮಾಡ್ತಾರೆ. ಮೈಸೂರಿನಲ್ಲಿ ಕುಳಂದೂರು ಲಿಂಗಪ್ಪನವರು, ಬಂದಗದ್ದೆ ರಮೇಶ್ ಅವರು, ಭಾಳಷ್ಟು ಜನ ಯುವಕರು ಇರ್ತಾರೆ. ಅಲ್ಲಿ ಯುವಜನ ಸಭಾ ಅಂತೇಳಿ ಶುರು ಮಾಡ್ತಾರೆ. ಬೆಂಗಳೂರಿಗೆ ಒಮ್ಮೆ ಕುಳಂದೂರು ಲಿಂಗಪ್ಪನವ್ರು ಬಂದಾಗ ರೈಲ್ವೆ ಸ್ಟೇಷನ್ನಲ್ಲಿ ರೈಲ್ವೆ ಟಿಕೆಟ್ ತೊಗೊಳಕ್ಕೆ ಹೋದಾಗ ತಮಿಳ್ನಲ್ಲಿ ಮಾತಾಡ್ಬೋದು ಅಂತ ಹೇಳ್ತಾನೆ ಅವನು. ರೈಲ್ವೆ ಟಿಕೆಟ್ ಕೊಡ್ತಿರೋಂಥವನು ತಮಿಳಲ್ಲಿ ಸೊಲ್ಲಯ್ಯ ಹೆಂಗೆ ಪೋಣು ಅಂತ. ಇದೇನಪ್ಪ, ನಾನು ಬೆಂಗಳೂರಿಗೆ ಬಂದಿದ್ದೀನ ತಮಿಳ್ನಾಡಿನಲ್ಲಿದ್ದೀನ ಅಂಥೇಳಿ ಕುಳಂದೂರು ಲಿಂಗಪ್ಪನವ್ರಿಗೆ ಸಿಟ್ಟು ಬರ್ತದೆ. ಅವ್ರ ಗೆಳೆಯರ ಜೊತೆ ಹಂಚ್ಕೊಳ್ತಾರೆ, ಏನಪ್ಪ ಕರ್ನಾಟಕದ ರಾಜಧಾನಿ ಬೆಂಗಳೂರಲ್ಲಿ ತಮಿಳು ರಾರಾಜಿಸ್ತಾ ಇದೆ, ಕನ್ನಡಕ್ಕೆ ಮೂಲೆ ಸ್ಥಾನ ಇಲ್ವಲ್ಲ ಅಂಥೇಳಿ. ಆಗ ಅವರೆಲ್ಲ ಸೇರಿ ಚಳುವಳಿಯನ್ನು ಶುರು ಮಾಡ್ತಾರೆ. ಕನ್ನಡದ ಚಳುವಳಿಯ ಮೂಲ ಪುರುಷರಲ್ಲಿ ಕುಳಂದೂರು ಲಿಂಗಪ್ಪನವರು ಒಬ್ಬರು. ಬಂದಗದ್ದೆ ರಮೇಶ್ ಅವರಿಲ್ಲ, ಅಪಘಾತದಲ್ಲಿ ತೀರ್ಕೊಂಡ್ರು. ಆನಂತರ ಆನಾ ಕೃಷ್ಣರಾಯರಿಗೆ ಬೆಂಬಲವಾಗಿ ನಿಂತವರು ಮಾರ್ ರಾಮಮೂರ್ತಿ ಅವರು. ಅವರ ಮನೆ ಮಾತು ತೆಲುಗು, ಅವರು ಭಾಳ ಒಳ್ಳೆ ಪತ್ತೇದಾರಿ ಕಾದಂಬರಿ ಬರೀತಾ ಇರ್ತಾರೆ. ಅವರು ಇವರಿಗೆ ಹೆಗರಣೆಯಾಗಿ ನಿಲ್ತಾರೆ. ತಾವು ಹೇಳ್ದಂಗೆ ಸರ್ಕಾರ ಮಾಡಲಿಲ್ಲ ರಾಜ್ಯೋತ್ಸವನ,
ಮೊಟ್ಟ ಮೊದಲು ಇವತ್ತಿನ ಕೆಂಪೇಗೌಡ ಬಸ್ ನಿಲ್ದಾಣ ಇದೆಯಲ್ಲ, ಅದು ಸುಭಾಷ್ ನಗರ ಅಂತ ಕರೀತಾ ಇದ್ರು, ಮೈದಾನ ಅದು. ಅಲ್ಲಿ ಕಾಂಗ್ರೆಸ್ ವಸ್ತು ಪ್ರದರ್ಶನ ನಡೀತಾ ಇತ್ತು. 1962ನೇ ಇಸ್ವಿನಲ್ಲಿ ಮೊದಲ ಬಾರಿಗೆ ಅಲ್ಲಿ ಚಪ್ರ ಹಾಕಿ ರಾಜ್ಯೋತ್ಸವವನ್ನು ಮಾಡಿದ್ರು. ಕನ್ನಡ ಚಳವಳಿಗಾರರು ಆನಾ ಕೃಷ್ಣರಾಯರು ಮತ್ತು ರಾಮಮೂರ್ತಿಯವರ ನೇತೃತ್ವದಲ್ಲಿ ಕರಲಮಂಗಲ ಶಂಕರಪ್ಪ ಅಂತೇಳಿ ಭಾಳ ಹಿರಿಯರು, ತರಾಸು ಅಂತವರೆಲ್ಲ ಸೇರಿ ಆವತ್ತು ರಾಜ್ಯೋತ್ಸವಕ್ಕೆ ಭುವನೇಶ್ವರಿಯ ಮೆರವಣಿಗೆ, ಭಾವಚಿತ್ರ ಬಿಟ್ಟು ಮೆರವಣಿಗೆ ಮಾಡ್ತಾರೆ. ಆ ಮೆರವಣಿಗೆಗೆ ದೊಡ್ಡ ವಿದೇಶಿ ಕಾರನ್ನು ಕೊಟ್ಟವರು ಭಾರತ್ ಚಿತ್ರಮಂದಿರ, ಜೆ.ಸಿ. ರಸ್ತೆ ಇದೆಯಲ್ಲ, ಜಯಚಾಮರಾಜೇಂದ್ರ ರಸ್ತೆಯಲ್ಲಿ ಇವತ್ತಿಲ್ಲ ಅದು ಭಾರತ್ ಚಿತ್ರಮಂದಿರ. ಅದರ ಮಾಲೀಕರು ಶರೀಫ್ ಅಂತ. ಶರೀಫ್ರು ಭುವನೇಶ್ವರಿಯ ಭಾವಚಿತ್ರವನ್ನು ಮೆರವಣಿಗೆ ಮಾಡಲಿಕ್ಕೆ ಕಾರ್ ಕೊಡ್ತಾರೆ. ಕುವೆಂಪು ಈ ಅರ್ಥದಲ್ಲಿ ಹೇಳಿದ್ದು, ಸರ್ವಜನಾಂಗದ ಶಾಂತಿಯ ತೋಟ ಅಂದರೆ ಕನ್ನಡ ಅನ್ನುವಂಥದ್ದು ಯಾವುದೋ ಒಂದು ಜಾತಿಯವ್ರದ್ದು, ಒಂದು ಧರ್ಮದವ್ರದ್ದಲ್ಲ. ಕರ್ನಾಟಕದಲ್ಲಿ ಯಾರು ಇದ್ದು ಇಲ್ಲಿ ಮನೆ ಕಟ್ಕೊಂಡು, ಇಲ್ಲಿ ಅವರ ಮಕ್ಕಳನ್ನು ಓದಿಸ್ಕೊಂಡು, ಇಲ್ಲಿ ಉದ್ಯೋಗ ಮಾಡಿಕೊಂಡು ಇಲ್ಲಿ ನೆಲೆಗೊಂಡಿರ್ತಾರೋ ಅವರೆಲ್ಲರೂ ಕನ್ನಡದವರೇ. ಅವರು ಇಲ್ಲಿಯ ಭಾಷೆ, ಇಲ್ಲಿಯ ಸಂಸ್ಕೃತಿ, ಇಲ್ಲಿಯ ನೆಲ ಜಲ ಎಲ್ಲವನ್ನು ಬಳಸ್ಕೊಂಡು ಬದುಕಟ್ಟಿರೋರು. ಇಲ್ಲಿ ಭಾಷೆಗೆ ಅವರು ಋಣಿಗಳಾಗಿರಬೇಕು, ಅವರು ಕನ್ನಡಿಗರಾಗಿ ಬದುಕಬೇಕು. ಹಾಗಾಗಿ ಉರ್ದು ನಿಸಾರ್ ಅಹಮದ್ ಅವರ ಮನೆ ಮಾತು ಅವರು ಬರೆದಿದ್ದು ಕನ್ನಡದಲ್ಲಿ. ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಮನೆ ಮಾತು ತಮಿಳು, ಅವರು ಬರೆದಿದ್ದು ಕನ್ನಡದಲ್ಲಿ. ಬೇಂದ್ರೆ ಅವರ ಮನೆ ಮಾತು ಮರಾಠಿ, ಅವರು ಬರೆದಿದ್ದು ಕನ್ನಡದಲ್ಲಿ. DVಜಿ ಅವರ ಮನೆ ಮಾತು ತೆಲುಗು, ಅವರು ಬರೆದಿದ್ದು ಮಂಕುತಿಮ್ಮನ ಕಗ್ಗ ಕನ್ನಡದಲ್ಲಿ. ಇವರೆಲ್ಲರೂ ಕನ್ನಡವನ್ನು ಅಪ್ಪಿಕೊಂಡ್ರು ಮತ್ತು ಕನ್ನಡವನ್ನು ಒಪ್ಪಿಕೊಂಡ್ರು. ಕನ್ನಡ ಅವರನ್ನು ಅಷ್ಟು ದೊಡ್ಡ ಸ್ಥಾನಮಾನಗಳಿಗೆ ಕೊಂಡೊಯ್ತು. ಹಾಗಾಗಿ ಈ ನೆಲದಲ್ಲಿ ಅಂಬೇಡ್ಕರ್ ಅವರು ಕೊಟ್ಟಿರುವಂಥ ಸಂವಿಧಾನ, ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ನಾವು ಎಲ್ಲಿ ಬೇಕಾದರೂ ಹೋಗಿ ಬದುಕನ್ನು ಕಟ್ಕೋಬೋದು, ವಾಸ ಮಾಡ್ಬೋದು, ಆಸ್ತಿ ಮಾಡ್ಬೋದು. ಹಾಗೆ ಹೋದಂಥ ಜನ ಅಲ್ಲಿಯ ಭಾಷೆ ಸಂಸ್ಕೃತಿಯನ್ನು ಕಲಿತು ಅಲ್ಲಿಯವರ ಜೊತೆ ಬೆರೆತು ಕನ್ನಡಿಗರಾಗಬೇಕಾಗಿದೆ. ಮನೆಯಲ್ಲಿ ನಿಮ್ಮ ಮಾತೃಭಾಷೆ ಯಾವುದಾದ್ರೂ ಮಾತಾಡಿ, ಆದರೆ ಸಾರ್ವಜನಿಕ ವಲಯಕ್ಕೆ ಬಂದಾಗ ಈ ನೆಲದ ಭಾಷೆ, ಈ ರಾಜ್ಯದ ಭಾಷೆ ಕನ್ನಡಕ್ಕೆ ನೀವು ನಿಷ್ಠರಾಗಬೇಕಾಗ್ತದೆ. ಕನ್ನಡವನ್ನು ಚೆನ್ನಾಗಿ ಕಲಿತು ಕನ್ನಡದಲ್ಲಿ ವ್ಯವಹರಿಸಿದ್ರೆ ನೀವು ಕನ್ನಡಿಗರಾಗೋಕ್ಕೆ ಸಾಧ್ಯ ಆಗ್ತದೆ. ಈ ನೆಲದ ಋಣವನ್ನು ತೀರಿಸಲಿಕ್ಕೆ ಸಾಧ್ಯ ಆಗ್ತದೆ. 10 ವರ್ಷ 20 ವರ್ಷ ಬೆಂಗಳೂರಿಗೆ ಬಂದು ಇಲ್ಲಿ ನಿಮ್ಮ ಮಕ್ಕಳನ್ನು ಓದಿಸಿ, ನೀವು ಅಮೆರಿಕಾಗೆ ಬೇರೆ ದೇಶಗಳಿಗೆ ಕಳಿಸಿ ಡಾಲರ್ ಎಣಿಸ್ತೀರಿ, ನಿಮ್ಮ ಮಕ್ಕಳನ್ನ ಇಂಜಿನಿಯರ್ ಡಾಕ್ಟರ್ ಮಾಡ್ತೀರಿ, ಇಲ್ಲಿ ಆಸ್ತಿ ಸೈಟು ಅಪಾರ್ಟ್ಮೆಂಟ್ ಮಾಡ್ತೀರಿ. ಆದರೆ ನಮ್ಮ ಕನ್ನಡಿಗರನ್ನೇ ನೀವು ಆಪ್ಕು ಹಿಂದಿ ನೈ ಆತ ಕ್ಯಾ ಅಂತ ನಮ್ಮನ್ನೇ ಕೇಳ್ತೀರಿ. ಇಂಥ ಧೋರಣೆ ಬಿಡಬೇಕು. ಈ ನೆಲದಲ್ಲಿ ಈ ಗಾಳಿ, ಈ ನೆಲ, ಈ ಎಲ್ಲ ಸೌಲಭ್ಯಗಳನ್ನು ಬಳಸ್ಕೊಂಡು ಬದುಕು ಕಟ್ಕೊಂಡ್ರೆ ನೀವು ಇಲ್ಲಿಯ ಭಾಷೆಯನ್ನು ಕಲಿಬೇಕು, ಕನ್ನಡದವರಾಗಿ ಬದುಕಬೇಕು. ಮಹಾತ್ಮ ಗಾಂಧಿ ಹೇಳ್ತಾರೆ, ಪರ ಸಂಸ್ಕೃತಿಯನ್ನು ಪ್ರೀತಿಸು, ನಿನ್ನ ಸಂಸ್ಕೃತಿಯಲ್ಲಿ ಜೀವಿಸು ಅಂತ. ಕನ್ನಡಿಗರ ಸಂಸ್ಕೃತಿ ಯಾವುದು? ನಮ್ಮ ಪುಲಕೇಶಿ ಸಂಸ್ಕೃತಿ. ಉತ್ತರದ ಹರ್ಷವರ್ಧನನನ್ನು ನರ್ಮದಾ ನದಿಯ ದಂಡೆ ಮೇಲೆ ಸೋಲಿಸಿ ಗೆದ್ದ ರಾಜ್ಯವನ್ನು ಮತ್ತೆ ವಾಪಸ್ ಕೊಟ್ಟು ಆಳ್ಕೊಂಡು ಚೆನ್ನಾಗಿರಯ್ಯ ಅಂತ ಬಿಟ್ಟು ಬಂದು ಕನ್ನಡಿಗರು ಭಾಳ ಒಳ್ಳೆಯವರು. ಕಪ್ಪೆ ಅರಭಟ್ಟ ಅನ್ನುವಂಥ ಒಬ್ಬ ಶಾಸನ ಇದೆ ಬಾದಾಮಿನಲ್ಲಿ. ಸಾಧುಂಗೆ ಸಾಧು ಮಾಧುರ್ಯಂಗೆ ಮಾಧುರ್ಯಂ ಬಾದಿಪ್ಪ ಕಲಿಗೆ ಕಲಿಯುಗ ವಿಪರೀತನ್ ಮಾಧವನೀತನ್ ಪೆರನಲ್ಲ ಅಂತೇಳಿ ಅದು ಕಪ್ಪೆ ಅರಭಟ್ಟನ ಶಾಸನ. ಅದು ಕನ್ನಡಿಗರ ಗುಣ ವಿಶೇಷಣವನ್ನು ಹೇಳುವ ಶಾಸನ. ಕನ್ನಡಿಗರು ಒಳ್ಳೆಯವರಿಗೆ ಒಳ್ಳೆಯವರು, ಸಾಧುಂಗೆ ಸಾಧು, ಮಾಧುರ್ಯಂಗೆ ಮಾಧುರ್ಯಂ, ಮಧುರವಾಗಿ ವರ್ತಿಸೋರ ಜೊತೆ ಕನ್ನಡಿಗರು ಮಧುರವಾಗಿಯೇ ವರ್ತನೆ ಮಾಡ್ತಾರೆ. ಬಾದಿಪ್ಪ ಕಲಿಗೆ ಕಲಿಯುಗ ವಿಪರೀತನ್. ಕನ್ನಡದವರು ಅಂದರೆ ಕಲ್ಲೊಡಿಯೋರು ಅಂತ ಒಂದು ಪ್ರತೀತಿ ಇತ್ತು. ಆನಾ ಕೃಷ್ಣರಾಯರಿಗೆ ಕೇಳ್ತಾರೆ, ಏನು ನೀವು ಚಳುವಳಿ ಹುಟ್ಟಾಕಿದ್ದೀರಿ, ನಿಮ್ಮ ಚಳುವಳಿಗಾರರೆಲ್ಲ ಕಲ್ಲೊಡಿತಾ ಇದ್ದಾರೆ ಅಂತ. ಆಗ ಕುವೆಂಪು ಅವರು ಕೇಳ್ತಾರೆ, ಏನು ಸ್ವಾಮಿ ಕುವೆಂಪು ಅವರೇ ನೀವು ದೊಡ್ಡ ಕವಿಗಳು, ಈ ಕನ್ನಡದವರು ಕಲ್ಲೊಡಿಯೋ ಸರಿನಾ ಅಂತ. ಆಗ ಕುವೆಂಪು ಹೇಳ್ತಾರೆ, ಕಲ್ಲೋ ಸೊಲ್ಲೋ ಕನ್ನಡ ಉಳಿಬೇಕು ಅಂತ ಹೇಳ್ತಾರೆ. ಇವತ್ತು ಬೆಂಗಳೂರಿನಲ್ಲಿ ಕನ್ನಡ ಚಿತ್ರಮಂದಿರಗಳಿಗೆ ಕನ್ನಡದಲ್ಲಿ ಅವಕಾಶ, ಕಾಂಚಿ ತಲೈವನ್ ಅಂತ ಒಂದು ಸಿನಿಮಾದಲ್ಲಿ ನಮ್ಮ ಪುಲಕೇಶಿ ದೊರೆಯನ್ನು ಅಪಮಾನ ಮಾಡಿದ್ದ ಕಾರಣಕ್ಕಾಗಿ ಚಿತ್ರಮಂದಿರಕ್ಕೆ ನುಗ್ಗಿ ಸೀಟ್ಗಳನ್ನ ಕಿತ್ತಾಕಿ ಬೆಂಕಿ ಹಚ್ಚಿರ್ತಾರೆ ಕನ್ನಡದವರು. ಅದಕ್ಕೆ ಕೇಳ್ತಾರೆ, ಆಗ ಅವ್ರು ಹೇಳೋದು ಕಲ್ಲೋ ಸೊಲ್ಲೋ ಕನ್ನಡ ಉಳಿಬೇಕು ಅಂತ ಹೇಳ್ತಾರೆ. ಮುಂದುವರೆದು ಬೆಳಗಾವಿಯ ಮೇಯರ್ ಮೋರೆ, ಅವನು ಈ ನೆಲದಲ್ಲಿ ಇದ್ದು ಬದುಕೊಂಡು ಅಲ್ಲಿ ಬೆಳಗಾವಿನಲ್ಲಿ ಅವನು ಮರಾಠಿ, ಇದು ಮಹಾರಾಷ್ಟ್ರಕ್ಕೆ ಸೇರಿದ್ದು ಮರಾಠಿ ನಾಮಫಲಕ ಹಾಕಬೇಕು ಅಂದಾಗ ನಮ್ಮ ಚಳವಳಿಗಾರರು, ರಕ್ಷಣಾ ವೇದಿಕೆ ಹೋರಾಟಗಾರರು ಅವನಿಗೆ ಮಸಿ ಬೆಳೀತಾರೆ. ಆಗ ಕುವೆಂಪು ಅವರ ಪುತ್ರ ಪೂರ್ಣಚಂದ್ರ ತೇಜಸ್ವಿ ಅವರಿಗೆ ಹೇಳ್ತಾರೆ, ಏನು ಈ ಚಳವಳಿ ಹೆಸರಿನಲ್ಲಿ ಇವ್ರು ಮಸಿ ಬೆಳೆಯೋ ಸರಿನಾ ಅಂತ. ಕನ್ನಡ ವಿರೋಧಿಗಳಿಗೆ ಮಸಿ ಬೆಳೆದ ಫೇರ್ ಆ್ಯಂಡ್ ಲವ್ಲಿ ಹೆಚ್ಚಕ್ಕಾಗುತ್ತೇನ್ರಿ ಅಂತ ಕೇಳ್ತಾರೆ. ಯಾರು? ತೇಜಸ್ವಿ. ಕನ್ನಡಿಗರು
ಕನ್ನಡಿಗರು ವಿನಯಕ್ಕಾಗಿ ಬಗ್ಗಿ ನಡೆಯಬೇಕೇ ವಿನಃ ರಿಕ್ತರಂತೆ ಕುಗ್ಗಿ ನಡೆಯಬೇಕಾಗಿಲ್ಲ ಅನ್ನುವಂಥ ಮಾತನ್ನು ಹೇಳ್ತಾರೆ. ಕರ್ನಾಟಕವನ್ನ ವಿರೋಧ ಮಾಡುವ ವ್ಯಕ್ತಿ ಅವನು ಎಷ್ಟೇ ದೊಡ್ಡವನಾಗಿರಲಿ, ಅಧಿಕಾರದಲ್ಲಾಗಿರಲಿ, ಶ್ರೀಮಂತನಾಗಿರಲಿ, ಅವನನ್ನ ಕನ್ನಡದವರು ವಿರೋಧ ಮಾಡಬೇಕು ಅಂತೇಳಿ ಆನಾಕರು ಕರೆ ಕೊಡ್ತಾರೆ. ಕರ್ನಾಟಕವನ್ನ ಕನ್ನಡಿಗರನ್ನ ಅಪಮಾನಿಸುವ ಅವನು ಯಾರೇ ದೊಡ್ಡ ಅಧಿಕಾರಿ ಆಗಿರಲಿ, ಶ್ರೀಮಂತ ಆಗಿರಲಿ, ನಾವು ಕನ್ನಡಿಗರು ಅವ್ರನ್ನ ವಿರೋಧಿಸಬೇಕು. ಹಿಂಸೆ ಮಾಡೋದಲ್ಲ, ನಾವು ಸಾಮರಸ್ಯದಿಂದ ಕನ್ನಡವನ್ನು ಕಟ್ಟೋ ಕೆಲಸ ಮಾಡಬೇಕು. ನಮ್ಮ ಅಧ್ಯಕ್ಷರು ಸಾಮರಸ್ಯದಿಂದ ಕನ್ನಡವನ್ನು ಕಟ್ಟೋ ಕೆಲಸನ ಅಭಿವೃದ್ಧಿ ಪ್ರಾಧಿಕಾರದ ಮುಖಾಂತರ ಮಾಡ್ತಾ ಇದ್ದಾರೆ. ಮದ್ರಸಾಗಳಲ್ಲಿ, ಮಸೀದಿಗಳಲ್ಲಿ ಭಾಷಾ ಅಲ್ಪಸಂಖ್ಯಾತರಿಗೆ ಕನ್ನಡ ಕೆಲಸವನ್ನು ಮಾಡ್ತಾ ಇದ್ವಿ. ಪ್ರಾಧಿಕಾರದ ಇತಿಹಾಸದಲ್ಲಿ ಇದುವರೆಗೂ ಯಾರು ಮಾಡಿರಲಿಲ್ಲ. ಬ್ಯಾಂಕ್ಗಳಲ್ಲಿ, ಆಸ್ಪತ್ರೆಗಳಲ್ಲಿ, ನಿಮಾನ್ಸ್ ಅಂತಲ್ಲಿ, ಈಗ ನಮ್ಮ ಬೆಂಗಳೂರಿನ ಖಾಸಗಿಯಿಂದ ಹಿಡಿದು ಸರ್ಕಾರಿ ಆಸ್ಪತ್ರೆಗಳಲ್ಲಿ 70-80ಕ್ಕಿಂತ ಹೆಚ್ಚು ಮಲಯಾಳಿ, ಕೇರಳದ ಹೆಣ್ಣುಮಕ್ಕಳೇ ದಾದಿಗಳಾಗಿ, ನರ್ಸ್ಗಳಾಗಿ ಸೇವೆ ಮಾಡ್ತಿದ್ದಾರೆ. ಅವರ ಸೇವೆ ಶ್ಲಾಘನೀಯ ಮತ್ತು ನಾವು ಕೃತಜ್ಞತೆಯಿಂದ ಇರಬೇಕು. ಅವರಷ್ಟು ಬೇಗ ಕನ್ನಡ ಕಲಿಯೋರು ಯಾರೂ ಇಲ್ಲ. ಮಲಯಾಳಿಗಳು ಅಂಗಡಿ ಇಟ್ಟು ವ್ಯಾಪಾರ ಮಾಡ್ತಾರಲ್ಲ, ಬೇಗ ಕನ್ನಡ ಕಲಿತಾರೆ. ಈ ರಾಜಸ್ಥಾನಿಯವರು ವ್ಯಾಪಾರ ಮಾಡ್ತಾರೆ, ಎಲೆಕ್ಟ್ರಿಕ್ ಸ್ಟೋರು, ಹಾರ್ಡ್ವೇರು, ಪ್ಲಂಬರ್, ಅವರು ಬೇಗ ಕನ್ನಡ ಕಲಿತಾರೆ. ಯಾಕೆ ಅಂದರೆ ವ್ಯಾಪಾರಕ್ಕೋಸ್ಕರ. ಆದರೆ ಇಲ್ಲಿ ಬರುವಂಥ ಬೇರೆ ಉತ್ತರ ಭಾರತದವರು ಕನ್ನಡನ 10 ವರ್ಷ 15 ವರ್ಷ ಆದರೂ ಕಲಿತಾ ಇಲ್ಲ. ದಿವ್ಯ ನಿರ್ಲಕ್ಷ್ಯ, ಅವರ ದಬ್ಬಾಳಿಕೆ ಕರ್ನಾಟಕದಲ್ಲಿ ಕನ್ನಡಿಗರ ಮೇಲೆ ಕೂಡುದು. ಹಾಗಾಗಿ ನಾನು ಈ ನಮ್ಮ ನಾಗರಿಕ ಈ ಉದ್ಯಾನವನ, ಈ ಸಿಟಿಸನ್ ಪಾರ್ಕ್ನಲ್ಲಿರುವಂಥ ಈ ಸಂಸ್ಥೆ ಎಲ್ಲರಲ್ಲಿ ವಿನಂತಿ ಮಾಡ್ಕೊಳ್ತಾನೆ. ನಮ್ಮ ಅಧ್ಯಕ್ಷರು ಈ ಬಡಾವಣೆಯ ನಿವಾಸಿಗಳು. ಅಭಿವೃದ್ಧಿ ಪ್ರಾಧಿಕಾರ ಕನಿಷ್ಠ 20 ಜನ ಕನ್ನಡ ಕಲಿಯೋರಿದ್ರೆ ನಾವು ಶಿಕ್ಷಕರನ್ನ ಕಲಿಸ್ಕೊಡ್ತೀವಿ. ಅವರಿಗೆ ಸಂಭಾವನೆಯನ್ನು ನಾವೇ ಕೊಡ್ತೀವಿ. ನೀವೊಂದು ಸ್ಥಳ ಕೊಟ್ಟು ಅವರಿಗೆ 3 ತಿಂಗಳಲ್ಲಿ ಆಡು ಭಾಷೆ, ವ್ಯಾವಹಾರಿಕ ಕನ್ನಡವನ್ನು ಕಲಿಸುವಂಥ ಯೋಜನೆ ಇದೆ. ಯಾರು ಈ ಭಾಗದಲ್ಲಿ ಕನ್ನಡ ಮಾತಾಡೋಕ್ಕೆ ಬರೋದಿಲ್ಲ, ಕನ್ನಡ ಕಲಿಯೋಕ್ಕೆ ಆಸಕ್ತಿ ಇದೆಯೋ ಅವರನ್ನು ಪಟ್ಟಿ ಮಾಡಿ ನಮ್ಮ ಅಧ್ಯಕ್ಷರ ಮಾರ್ಗದರ್ಶನದಲ್ಲಿ ನೀವು ಕನ್ನಡ ತರಗತಿಗಳನ್ನು ನಡೆಸಿ. ಕನ್ನಡಿಗರನ್ನು ನಾವು ಅವ್ರನ್ನೆಲ್ಲ ಕನ್ನಡಿಗರು ಮಾಡ್ಕೋಬೇಕು. ನಮ್ಮ ಜವಾಬ್ದಾರಿ ಇದೆ. ತಮಿಳು ಕಲಿದೇ ಇದ್ದರೆ ತಮಿಳ್ನಾಡಲ್ಲಿ ಬದುಕೋಕ್ಕಾಗಲ್ಲ, ಹಿಂದಿ ಕಲಿದೇ ಇದ್ದರೆ ಉತ್ತರ ಭಾರತದಲ್ಲಿ ಬದುಕೋಕ್ಕಾಗಲ್ಲ. ಆದರೆ ಕನ್ನಡ ಕಲಿದೇ ಇದ್ದರೆ ಕರ್ನಾಟಕದಲ್ಲಿ ಬದುಕ್ಬೋದು. ಯಾಕಪ್ಪ ಅಂದರೆ ಅಯ್ಯೋ ಪಾಪ ಅವ್ರು ಬರಲ್ಲ ರೀ ಕನ್ನಡ ಅಂತ ನಾವೇ ಅವರಿಗೆ ತೊದಲಿಸ್ಕೊಂಡು ಅರುಕು ಮುರುಕು ಭಾಷೆಯಲ್ಲಿ ಮಾತಾಡಿ ಅವ್ರನ್ನ ಕನ್ನಡ ಕಲಿದಿರೋ ಥರ ಮಾಡಿ ಇಟ್ಕೊಂಡಿದ್ದೀವಿ. ಅವ್ರನ್ನ ದೂಷಣೆ ಮಾಡಿ ಪ್ರಯೋಜನ ಇಲ್ಲ. ನಾವು ನಮ್ಮನ್ನು ಪ್ರಶ್ನೆ ಮಾಡ್ಕೋಬೇಕು, ನಮ್ಮ ಸ್ವಾಭಿಮಾನ. ನೀವು ತರಕಾರಿ ಮಾರೋನ ಹತ್ರ, ಆಟೋದವ್ರ ಹತ್ರ, ಬೇರೆಯವರಿಂದ ನೀವು ಮೋಸ ಹೋಗಬಾರ್ದು ಅಂದರೆ ಕನ್ನಡ ಕಲಿಬೇಕು. ಒಂದು ಮಾತಿದೆ, ನೀನು ಊರು ದೊರೆ ಎದುರಾಕೊಂಡು ಪರವಾಗಿಲ್ಲ, ನೆರೆಹೊರೆಯವ್ರನ್ನ ಎದುರಾಕೋಬೇಡ ಅಂತ. ನಿಮ್ಮ ನೆರೆಹೊರೆಯವರಿಗೆ ದಿನಕ್ಕೆ ಒಂದೊಂದು ಮಾತು ಕನ್ನಡ ಕಲಿಸಿದ್ರೆ, ಒಂದೊಂದು ಪದ ಕನ್ನಡ ಕಲಿಸಿದ್ರೆ, ನಮಸ್ಕಾರ, ಚೆನ್ನಾಗಿದ್ದೀರಾ, ಊಟ ಆಯ್ತಾ, ಕಾಫಿ ಆಯ್ತಾ, ಇಷ್ಟು ಕೇಳಿದ್ರೆ ಹುಷಾರಾಗಿದ್ದೀರಾ, ಇಷ್ಟು ಮಾತಾಡೋಕ್ಕಾಗಲ್ವಾ ನಾವು? ಕೇಸೆ ಆಪ್ ಅಚ್ಚಾ ಕಾಲ ಕಾಲಿಯ ನಾವೇ ಅಲ್ಗಿಂಚ್ಕೊಂಡು ಮಾತಾಡ್ತೀನಿ. ಅಪ್ಪಡಿಯಾ ಇಪ್ಪಡಿ ಏನಪ್ಪ ಬೆಂಗಳೂರಲ್ಲಿ ಇದೆಯಾ, ತಮಿಳು ಬರಲ್ವ ನಿನಗೆ? ಬೆಂಗಳೂರಲ್ಲಿ ಇದೆಯಾ, ತೆಲುಗು ಬರಲ್ವ ನಿನಗೆ ಅಂತ ಅವರೇ ನಮ್ಮನ್ನು ಕೇಳೋ ಥರ ಪ್ರಶ್ನೆ ಮಾಡ್ಕೊಂಡಿದ್ವಿ. ಅಭಿಮಾನ ಶೂನ್ಯ ಕನ್ನಡಿಗರು ಅಂತೆಲ್ಲ ಹೇಳ್ತಾರೆ. ಅಭಿಮಾನ ನಮಗೆ ತುಂಬ ಇದೆ. ಆದರೆ ಈ ಅಯ್ಯೋ ಪಾಪ ಅನ್ನೋಂಥದ್ದು ಇದೆಯಲ್ಲ, ಈ ಅಯ್ಯೋ ಪಾಪ ಅನ್ನೋದೇ ನಮ್ಮ ಅಭಿಮಾನವನ್ನು ಮುಸುಕು ಮಾಡಿದೆ. ಹಾಗಾಗಿ ನಾವು ನವೆಂಬರ್ ತಿಂಗಳಲ್ಲಿ ಮಾತ್ರ ಕನ್ನಡಿಗರಾದರೆ ಪ್ರಯೋಜನ ಇಲ್ಲ. 364 ದಿನ ನಂಬರ್ 1 ಕನ್ನಡಿಗರಾಗಿರ್ಬೇಕು. ನವೆಂಬರ್ 1 ಕನ್ನಡಿಗರಾದರೆ ಪ್ರಯೋಜನ ಇಲ್ಲ. ನಂಬರ್ 1 ಕನ್ನಡಿಗರಾಗೋದು ಹೆಂಗಪ್ಪ ಅಂದರೆ, ನಮ್ಮ ಮನೆಗೆ ಒಂದು ಕನ್ನಡದ ಪತ್ರಿಕೆ ತರಿಸೋದು. ನೀವು ಇಂಗ್ಲೀಷ್ ಪತ್ರಿಕೆ ತರಿಸಿ, ನಮ್ಮ ಮಕ್ಕಳು ಇಂಗ್ಲೀಷ್ ಜ್ಞಾನ ಚೆನ್ನಾಗಿ ಕಲೀಲಿ, ಹೆಚ್ಚು ಭಾಷೆ, ಹಿಂದಿನೂ ಕಲೀಲಿ, ಜಪಾನ್ ಕಲೀಲಿ, ಲ್ಯಾಟಿನ್ ಕಲೀಲಿ, ಅಮೆರಿಕ ಜರ್ಮನ್ ಎಲ್ಲವನ್ನೂ ಕಲೀಲಿ. ಜಾಗತಿಕ ಸವಾಲುಗಳಿಗೆ ಎದೆ ಕೊಟ್ಟು ನಿಲ್ಲುವಂಥ ಆತ್ಮಸ್ಥೈರ್ಯವನ್ನು ನಮ್ಮ ಮಕ್ಕಳು ಬೆಳೆಸ್ಕೊಳ್ಳಿ. ಬೆಳೆಸ್ಕೋಬೇಕಂದ್ರೆ ಅವರು ಮೊದಲು ಚೆನ್ನಾಗಿ ಕನ್ನಡವನ್ನು ಕಲೀಲಿ. ಕನ್ನಡವನ್ನು ಕಲಿತು ಆಮೇಲೆ ಬೇರೆ ಜಾಗತಿಕ ಸ್ಪರ್ಧೆಗಳಿಗೆ ನಮ್ಮ ಮಕ್ಕಳು ಅಣಿಯಾಗಬೇಕಾದ್ರೆ ನಾವು ಪೋಷಕರು ಏನು ಮಾಡಬೇಕು? ಇಲ್ಲಿ ಎಲ್ಲ ಭಾಳ ಜನ ಹಿರಿಯಂದಿರಿದ್ದೀರಿ. ನಿಮ್ಮ ಬದುಕಿನ ಅನುಭವ ಅಗಾಧವಾದದ್ದು. ನಿಮ್ಮ ಅನುಭವದಷ್ಟು ನಾನು ವಯಸ್ಸಾಗಿಲ್ಲ. ಆದರೆ ನೀವು ಎಷ್ಟು ಜನ ನಿಮ್ಮ ಮೊಮ್ಮಕ್ಕಳಿಗೆ ಕನ್ನಡದ ಪತ್ರಿಕೆ ಓದಿಸ್ತೀರಿ? ನನಗೆ ಕಣ್ಣು ಸರಿಯಾಗಿ ಕಾಣಲ್ಲ ಕಣೋ ಮಂಜು, ಇದು ಪತ್ರಿಕೆ ತೊಗೊಂಡು ಇದು ಏನೋ ಯಾರೋ ಹೇಳೋರೆ, ಪುರುಷೋತ್ತಮ ಬಿಳಿಮಲೆ ಇವ್ರು ಯಾರೋ ಏನು ಹೇಳೋದು, ಒಂಚೂರು ಓದಿ ಹೇಳಪ್ಪ ಅಂತ ನಿಮ್ಮ ಹೇಳೋ ಚಿನ್ನ ಅಂತ ನಿಮ್ಮ ಮೊಮ್ಮಗಳಿಗೋ ಮೊಮ್ಮಗನ ಕೆಲವು ಒಂದು ಪತ್ರಿಕೆ ಓದೋ ಅಭ್ಯಾಸ ಮಾಡಿಸಿ. ಅದಕ್ಕಿಂತ ದೊಡ್ಡ ಕನ್ನಡ ಕಟ್ಟೋ ಕೆಲಸ ನೀವೇನೂ ಮಾಡಬೇಡಿ. ಮೊಮ್ಮಕ್ಕಳಿಗೆ ನೀವು ಎಲ್ಲೋ ಕನ್ನಡಕ ಬಿಟ್ಬಿಟ್ಟಿದ್ದೀನಿ, ಪ್ರಜಾವಾಣಿನೋ ನಿಮ್ಮ ಇಷ್ಟದ ಪೇಪರು, ಕನ್ನಡಪ್ರಭನೋ, ಉದಯವಾಣಿನೋ, ವಿಜಯ ಕರ್ನಾಟಕನೋ ಯಾವ್ದಾರ ತರಿಸಿ, ಇದೇನು ಚಿನ್ನ ಸ್ವಲ್ಪ ಒಂಚೂರು ಓದಿ ಹೇಳಪ್ಪ, ಓದಿ ಹೇಳಮ್ಮ ಅಂತ ಮೊಮ್ಮಕ್ಕಳ ಕೈಲಿ ಒಂದು ದಿನಕ್ಕೆ ಒಂದು 4 ಸಾಲು ಕನ್ನಡ ಓದುವಂಥ
ವಿಚಾರವನ್ನು ಅವ್ರ ಮನಸ್ಸಲ್ಲಿ ಬಿತ್ತಿ ಆಮೇಲೆ ಅವರಿಗೆ ಚಿತ್ರಗಳನ್ನ ತೋರಿಸಿ ಸಣ್ಣ ಸಣ್ಣ ಕಥೆಗಳು ಅವರೇ ನಿಮಗೆ ಬಂದು ತಾತ ಒಂದು ಕತೆ ಹೇಳ್ತೀನಿ ಬಾ ಅಂತಾರೆ. ಅದು ಬಿಟ್ಟು ಹೇ ಇಂಡಿಯನ್ ಎಕ್ಸ್ಪ್ರೆಸ್ ಓದಲಿ, ಟೈಮ್ಸ್ ಆಫ್ ಇಂಡಿಯಾ ಓದಲಿ, ಡೆಕ್ಕನ್ ಹೆರಾಲ್ಡ್ ಓದಲಿ, ಜೊತೆಗೆ 5 ರೂಪಾಯಿಗೆ ಕನ್ನಡ ಪತ್ರಿಕೆ ಒಂದು ಪ್ರಜಾವಾಣಿ ನಾವು ವಿಜಯ ಕರ್ನಾಟಕನೋ ತರಿಸಿ ಕನ್ನಡ ಕಣ್ಣಿಗೆ ಕಾಣಬೇಕು, ಕಿವಿಗೆ ಕೇಳಬೇಕು. ನಮ್ಮ ಮನೆಯಲ್ಲಿ ನಾನು ಭಾಳ ಕಡೆ ಹೇಳ್ತಾ ಇರ್ತೀನಿ, ನಮ್ಮ ಅಧ್ಯಕ್ಷರಿಗೆ ಕೇಳಿ ನಾವು ನಮ್ಮ ಮನೆಯಲ್ಲಿ ಒಂದು ಚಾಕು, ಒಂದು ಕೊಡ್ಲಿ, ಒಂದು ಮಚ್ಚು ಎಲ್ಲ ಗ್ರಾಮೀಣ ಭಾಗದಿಂದ ಬಂದವರು ಬಳಸದೆ ಒಂದು ಕಡೆ ಮೂಲೆಯಲ್ಲಿ ಇಟ್ಟಿರಿ, ತುಕ್ಕಿಡ್ದೋಗಿರುತ್ತೆ ಅದು. ಮತ್ತೆ ಯಾವತ್ತಾದರೂ ನೀವು ತಗೊಂಡ್ರೆ ಅದನ್ನು ಸಾಣೆ ಇಡಿಸ್ಬೇಕು. ಭಾಷೆಯೂ ಅಷ್ಟೇ, ಬಳಸದೇ ಇದ್ದರೆ ಅದು ತುಕ್ಕಿಡಿದು ಬಿಡುತ್ತೆ. ಹಾಗಾಗಿ ಭಾಷೆಯನ್ನು ಬಳಸ್ತಾ ಇರಬೇಕು. ಬಳಸ್ತಾ ಇದ್ದರೆ ಜನಪದದಲ್ಲಿ ಒಂದು ಮಾತಿದೆ, ಬಳಸ್ತಾ ಮಾತು ಬೆಳಗ್ತಾ ಕಂಚು ಅಂತ. ಕಂಚಿನ ಪಾತ್ರೆ ಇದೆಯಲ್ಲ, ಅದಕ್ಕೆ ನೀವು ನಿರ್ಮಾ ಪೌಡ್ರು ಅದು ಯಾವ್ಯಾವ ಪೌಡ್ರ್ ಹಾಕ್ಬೇಡಿ, ಬರೀ ಬೂದಿ ತೊಗೊಂಡು ಹುಣಸೆ ಹಣ್ಣು ಹಾಕಿ ಹಿಂಗೆ ತೊಳೆದ್ರೆ ಪಳ ಹೊಳೆಯುತ್ತೆ ಕಂಚು. ಅದೇ ಥರ ನಮ್ಮ ಭಾಷೆನೂ ಅಷ್ಟೇ, ನೀವೇನು ಶಬ್ದಮಣಿ ದರ್ಪಣ, ಕುಮಾರವ್ಯಾಸ ಅಂಥ ಕಾವ್ಯಗಳನ್ನು ಓದದೇ ಇದ್ರೂ ಪರವಾಗಿಲ್ಲ, ನೀವೊಂದು ಚಂದಮಾಮ, ಒಂದು ಬಾಲಮಿತ್ರ, ಒಂದು ಪ್ರಜಾವಾಣಿ ಪತ್ರಿಕೆಯ ಸುಭಾಷಿತ ಓದೋದನ್ನು ಕಲಿಸ್ಕೊಡಿ ಮಕ್ಕಳಿಗೆ. ಒಂದು ಪತ್ರಿಕೆಯಲ್ಲಿ ಸುಭಾಷಿತ ಬರುತ್ತೆ, ದಿನಕ್ಕೆ 2 ಸಾಲು ಸುಭಾಷಿತನ ಓದಿದ್ರೆ ಅವರ ಸಂಸ್ಕೃತಿ ಹೆಚ್ಚಾಗುತ್ತೆ. ಕನ್ನಡಕ್ಕೆ ಅದಕ್ಕಿಂತ ಹೆಚ್ಚಿನ ಕೊಡುಗೆ ನಾವು ಕೊಡೋ ಅಗತ್ಯ ಇಲ್ಲ ಅಂತ ಮಾತನ್ನು ಹೇಳ್ತಾ, ಕನ್ನಡ ಕೇವಲ ಕೊರಳು ಭಾಷೆ ಆಗಬಾರ್ದು. ನವೆಂಬರ್ 1ನೇ ತಾರೀಕು ಮಾತ್ರ ಭುವನೇಶ್ವರಿಗೆ ಜೈ, ಅವರಿಗೆ ಜೈ, ಇವರಿಗೆ ಜೈ ಅಂತೇಳಿ ಇನ್ನು ಮುಂದಿನ 364 ದಿನ ಮಲ್ಕೊಳ್ಳದೆ ಪ್ರತಿ ದಿನವೂ ಕನ್ನಡದ ಸಂಕಲ್ಪ ಮಾಡೋಣ. ಈ ಏಕೀಕರಣಕ್ಕೆ ಹಲವಾರು ಜನ ಹುತಾತ್ಮರಾಗಿದ್ದಾರೆ, ಪ್ರಾಣವನ್ನು ಕೊಟ್ಟಿದ್ದಾರೆ, ಸತ್ಯಾಗ್ರಹ ಮಾಡಿದ್ದಾರೆ, ಹೋರಾಟ ಮಾಡಿದ್ದಾರೆ. ನಿಮಗೆ ಒಂದು ನೆನಪಿಸ್ತೀನಿ, ಕರ್ನಾಟಕದ ಏಕೀಕರಣದಲ್ಲಿ ಸತ್ತಂಥ ಏಕೈಕ ವ್ಯಕ್ತಿ ರಂಜಾನ್ ಸಾಬ್ ಅಂತ. ಆತ ಮುಸಲ್ಮಾನ, ಕನ್ನಡದವರು. ಬಳ್ಳಾರಿಯಲ್ಲಿ ಆಂಧ್ರ ಪ್ರದೇಶದವರು ಪಟ್ಟಿ ಶ್ರೀರಾಮುಲು ಅಂತೇಳಿ ಅವರು ಸತ್ಯಾಗ್ರಹ ಮಾಡ್ತಾರೆ. ಅಮರನಾಥ ಉಪವಾಸ ಸತ್ಯಾಗ್ರಹ ಮಾಡಿ ಆಂಧ್ರ ಪ್ರದೇಶ ಭಾಷಾವಾರು ಪ್ರಾಂತ್ಯ ರಚನೆ ಆಗಬೇಕು ಅಂತೇಳಿ ಧ್ವನಿ ಎತ್ತಾರೆ. ಅವರು ಅಮರನಾಥ ಉಪವಾಸ ಮಾಡ್ತಾರೆ. ಅದ್ರ ಪ್ರಯುಕ್ತ ಏಕೀಕರಣ ಆಗುತ್ತೆ. ಇನ್ನೇನು ನವೆಂಬರ್ 1ನೇ ತಾರೀಕು ಏಕೀಕರಣ ಆಯಿತು, ನಾವು ಸಂಭ್ರಮ ಆಚರಿಸ್ಬೇಕು ಅಂತೇಳಿ ನೀವು ಮಾಡಿರೋ ಥರ ನಮ್ಮ ಶಿವಸುಬ್ರಹ್ಮಣ್ಯ ಅವರು ಹೇಳ್ತಾಯಿದ್ರು, ಧ್ವಜ ಕಟ್ಟಿದ್ದೀವಿ, ಹಾರ ಹಾಕಿದ್ದೀವಿ, ಎಲ್ಲ ಹೂವು ಬಿಟ್ಟಿದ್ದೀವಿ ಅಂತ. ಆ ಸಂಭ್ರಮ ಅವ್ರ ಮುಖದಲ್ಲಿ ನೋಡಬೇಕಾಗಿತ್ತು ಬೆಳಿಗ್ಗೆ. ಅದೇ ಥರ ರಂಜಾನ್ ಸಾಬ್ ಮತ್ತು ಗೆಳೆಯರು ಏಕೀಕರಣದ ಸಂಭ್ರಮವನ್ನು ಆಚರಿಸಲಿಕ್ಕೆ ಒಂದು ಚಪ್ರ ಹಾಕಿರ್ತಾರೆ. ಆವತ್ತು ವಿವಾದ ಇರ್ತದೆ, ಬಳ್ಳಾರಿ ಆಂಧ್ರ ಪ್ರದೇಶಕ್ಕೆ ಸೇರಬೇಕು ಅಂತ, ಅದು ಕರ್ನಾಟಕದಲ್ಲೇ ಉಳ್ಕೊಳ್ಳುತ್ತೆ. ಯಾರಾದರೂ ಕಿಡಿಗೇಡಿಗಳು ಆ ಚಪ್ರಕ್ಕೆ ಹಾನಿ ಮಾಡೋರು ಅಂತೇಳಿ ಅವ್ರು ಪೈಲ್ವಾನ್ ಅವರು 4 ಜನ ಸ್ನೇಹಿತರು ಆ ಚಪ್ರನ ಕಾವಲು ಕಾಯ್ತಾ ಇರ್ತಾರೆ. ಮಧ್ಯರಾತ್ರಿಯಲ್ಲಿ ಯಾರೋ ಕಿಡಿಗೇಡಿಗಳು ಆಸಿಡ್ ತುಂಬಿದ ಬಲ್ಪನ್ನು ಅವರ ಮೇಲೆ ಎಸೆದು ಅವರು ಮಾರಣಾಂತಿಕ ಗಾಯಕ್ಕೆ ಒಳಗಾಗಿ ಅವರು ಪ್ರಾಣ ತೆಗಿತಾರೆ, ಪ್ರಾಣ ಕಳ್ಕೊಳ್ತಾರೆ. ಕರ್ನಾಟಕದ ಏಕೀಕರಣಕ್ಕೆ ಹುತಾತ್ಮನಾದ ಏಕೈಕ ವ್ಯಕ್ತಿ ರಂಜಾನ್ ಸಾಬ್, ಆತ ಮುಸಲ್ಮಾನ. ಹಾಗಾಗಿ ಕನ್ನಡ ಅನ್ನುವಂಥದ್ದು ಯಾವುದೋ ಒಂದು ಧರ್ಮ, ಯಾವುದೋ ಒಂದು ಜಾತಿ, ಯಾವುದೋ ಒಂದು ಪಂಗಡಕ್ಕೆ ಸೇರಿದ್ದಲ್ಲ. ಅದು ಇಡೀ ಕರ್ನಾಟಕ. ಅಂದರೆ ಅದು ಕುವೆಂಪು ಹೇಳಿತಾರ ಸರ್ವ ಜನಾಂಗದ ಶಾಂತಿಯ ತೋಟ. ಗೋಪಾಲಕೃಷ್ಣ ಅಡಿಗರು ಹೇಳ್ತಾರೆ, ಮಾರ, ಬೋರ, ತಿಮ್ಮ, ಬೊಮ್ಮ ಅವರೆಲ್ಲರದು ಕರ್ನಾಟಕ ಅಂತ. ಹಾಗಾಗಿ ನಾವು ರಾಜ್ಯೋತ್ಸವವನ್ನು ಆಚರಿಸೋ ನೆಪದಲ್ಲಿ ಈ ನಾಡಿಗೆ ಕಲೆ, ಸಾಹಿತ್ಯ, ಸಂಸ್ಕೃತಿ, ಕ್ರೀಡೆ, ರಾಜಕೀಯ ಕ್ಷೇತ್ರಕ್ಕೆ ಕೊಡುಗೆ ಕೊಟ್ಟಂಥ ಹಲವಾರು ಮಹನೀಯರನ್ನು ಈ ಸಂದರ್ಭದಲ್ಲಿ ಸ್ಮರಿಸಿ ಅವರ ವಿಚಾರಧಾರೆಗಳನ್ನು ನಾವು ಪ್ರೇರಣೆಯಾಗಿ ಪಡ್ಕೊಂಡು ಒಂದಂಶನಾದರೂ ಅಳವಡಿಸ್ಕೊಂಡ್ರೆ ನಾವು ಈ ರಾಜ್ಯೋತ್ಸವವನ್ನು ಆಚರಣೆ ಮಾಡೋದಕ್ಕೆ ಸಾರ್ಥಕ ಆಗ್ತದೆ. ಹಸಿರು ಏನು ತುಂಬಿ ನಳನಳಿಸ್ತಾ ಇದೆ. ಹಾಗಾಗಿ ಬೆಂಗಳೂರು ಕರ್ನಾಟಕದ ರಾಜಧಾನಿ, ಬೆಂಗಳೂರಿನಲ್ಲಿ ಕನ್ನಡ ಉಳಿದ್ರೆ ರಾಜ್ಯದಲ್ಲಿ ಕನ್ನಡ ಸಹಜವಾಗಿ ಉಳಿಯುತ್ತೆ. ಬೆಂಗಳೂರಲ್ಲಿ ಕನ್ನಡ ಮಾತನಾಡೋ ಸಂಖ್ಯೆ 40% ಅಂತ ಹೇಳ್ತಾರೆ. ಇಲ್ಲಿ ಬಹುಭಾಷಿಕರಿದ್ದೀರಿ, ಜಾಸ್ತಿ ಜನ ಇದ್ದೀವಿ, ನಮ್ಮನ್ನು ಕೇಂದ್ರಾಡಳಿತ ಪ್ರದೇಶ ಮಾಡಿ ಅಂತ ಹೇಳಿ ಇಲ್ಲಿಯ ಬೇರೆ ಭಾಷೆಯವರು ರಾಷ್ಟ್ರಪತಿಗೆ ಮನವಿ ಕೊಡ್ತಾರೆ. ಬೆಂಗಳೂರು, ಕೆಂಪೇಗೌಡರು ಕಟ್ಟಿದ ಬೆಂಗಳೂರು ಬೇರೆಯವರ ಕೈವಶವಾಗದೆ ಕನ್ನಡಿಗರ ಪಾಲಿಗೆ ರಾಜಧಾನಿಯಾಗಿ ಉಳ್ಕೊಳ್ಳಿ. ಇಲ್ಲಿ ಕನ್ನಡತನವನ್ನು ಮೆರೆಸುವಂಥ, ಉಳಿಸುವಂಥ, ಬೆಳೆಸುವಂಥ ಕೆಲಸನ ಎಲ್ಲರೂ ಸೇರಿ ಸಂಕಲ್ಪ ಮಾಡೋಣ. ಅಯ್ಯೋ ನಮ್ಮದೇನು ವಯಸ್ಸಾಯಿತು, ತಾವೆಲ್ಲ ಸರ್ಕಾರದ ಬೇರೆ ಬೇರೆ ಇಲಾಖೆಗಳಲ್ಲಿ ಕೆಲಸ ಮಾಡಿದ್ದೀರಿ, ನೀವು ಇಲ್ಲಿ ಮಹಾನಗರ ಪಾಲಿಕೆಗೋ, ನಿಮ್ಮ ವಿದ್ಯುತ್ ಶಕ್ತಿ ಮಂಡಳಿಗೋ, ನೀರು ಸರಬರಾಜು ಮಂಡಳಿಗೋ ನೀವು ಕೊಡುವಂಥ ನಿಮ್ಮ ದೂರು ಕುಂದುಕೊರತೆಗಳ ಅರ್ಜಿ ಕನ್ನಡದಲ್ಲಿ ಬರೀರಿ, ಬ್ಯಾಂಕು ಚಲನ್ಗಳನ್ನ ಕನ್ನಡದಲ್ಲಿ ಭರ್ತಿ ಮಾಡಿ, ಕನ್ನಡದಲ್ಲಿ ಸಹಿ ಮಾಡಿ. ಈ ರೀತಿ ನಾವು ವೈಯಕ್ತಿಕ ನ್ಯಾಯಾಲಯಗಳಲ್ಲಿ ಕನ್ನಡಿಗರಾಗೋದಕ್ಕೆ ಬೇಕಾದಷ್ಟು ಅವಕಾಶಗಳಿದೆ. ಕನ್ನಡದ ಪ್ರಸಿದ್ಧ ಕವಿ ದುಡ್ಡಿರಾಜು ಒಂದು ಮಾತು ಹೇಳ್ತಾರೆ, ಅವರು ಬ್ಯಾಂಕ್ನಲ್ಲಿ ಕೆಲಸ ಮಾಡ್ತಿದ್ರು. ರಾವಣನ ಹೆಂಡತಿ ಮಂಡೋದರಿ ಕನ್ನಡದ ಪುಸ್ತಕಗಳನ್ನು ಕೊಂಡು ಹೋದ್ರಪ್ಪ ಅಂತ.
ರಾವಣನ ಹೆಂಡತಿ ಮಂಡೋದರಿ ಕನ್ನಡದ ಪುಸ್ತಕಗಳನ್ನು ಕೊಂಡು ಓದಿರಿ ಅಂತ. ಒಂದು ತಿಂಗಳಲ್ಲಿ ಒಂದಾದರೂ ಕನ್ನಡದ ಪುಸ್ತಕವನ್ನು, ನಿಮ್ಗೆ ಇಷ್ಟವಾದ ಸಾಹಿತಿಗಳ ಪುಸ್ತಕನಾದ್ರು ಕೊಂಡು ಓದುವಂಥ ಪರಂಪರೆಯನ್ನು ಬೆಳೆಸ್ಕೋಬೇಕು. BTS ಬಸ್ ಇಲ್ಲಿ ಹತ್ತಿ ಕೆಂಪೇಗೌಡ ಬಸ್ ನಿಲ್ದಾಣಕ್ಕೆ ಹಿಡಿಯೋಷ್ಟರಲ್ಲಿ ನಿಮ್ಮ ಕೈಯಲ್ಲಿ ಒಂದು ಪತ್ರಿಕೆ ತೊಗೊಂಡಿದ್ರೆ ಒಂದು ಪುಟ ಮುಂದಿನವನಿಗೆ, ಇನ್ನೊಂದು ಪುಟ ಪಕ್ಕದವನಿಗೆ, ಇನ್ನೊಂದು ಪುಟ ಹಿಂದಿನವನಿಗೆ ಹೋಗಿ ಕಾಸು ಕೊಟ್ಟು ಕೊಂಡ್ಕೊಂಡವನಿಗೆ ಕೊನೆ ಪುಟ ಉಳಿದಿರ್ತದೋ ಇಲ್ವೋ, ಅದು ಕನ್ನಡಿಗ ಸ್ಥಿತಿ. ಕನ್ನಡದ ಪತ್ರಿಕೆಗಳ ಪ್ರಸಾರ ಎಷ್ಟು ಆಗ್ತಾ ಇದೆ ಅನ್ನೋದ್ರ ಮೇಲೆ ಕನ್ನಡಿಗರು ಕನ್ನಡತನ ಸಾಬೀತಾಗುವಂಥ ಕಾಲಘಟ್ಟ ಇದೆ. ಹಾಗಾಗಿ ದಯಮಾಡಿ ಈ ಒಂದು ರಾಜ್ಯೋತ್ಸವ ಸಂದರ್ಭದಲ್ಲಿ ನಾವು ಸಂಕಲ್ಪ ಮಾಡೋಣ, ನಮ್ಮ ಇತಿಮಿತಿ ಒಳಗಡೆ ನಮ್ಮ ಸಾಮರ್ಥ್ಯದಲ್ಲಿ ಕನ್ನಡವನ್ನು ಉಳಿಸೋದಕ್ಕೆ. ಸರ್ಕಾರ ಏನು ಮಾಡ್ತಾ ಇದೆ, ಬಿಳುಮಲೆ ಏನು ಮಾಡ್ತಾ ಇದ್ದಾರೆ, ಪ್ರಾಧಿಕಾರ ಅಕಾಡೆಮಿ ಏನು ಮಾಡ್ತಾ ಇದೆ, ಸಿದ್ದರಾಮಯ್ಯನವ್ರು ಏನು ಮಾಡ್ತಾವ್ರೆ ಅಂತ ಕೇಳೋದಕ್ಕೆ ಬಂದು ನಾನೇನು ಮಾಡ್ತಾ ಇದ್ದೀನಿ. ಒಬ್ಬ ಕನ್ನಡಿಗನಾಗಿ ಈ ನೆಲದಲ್ಲಿ ಬದುಕು ಕಟ್ಕೊಂಡಿರೋ ನಾನು ಏನು ಮಾಡ್ತಾ ಇದ್ದೀನಿ ಕನ್ನಡಕ್ಕೆ? ಕಿಂಚಿತ್ತು ಅಳಿಲು ಸೇವೆ ಅಂತಾರಲ್ಲ, ಅಳಿಲು ಸೇವೆ ಮಳಲು ಭಕ್ತಿ ಅಂತಾರೆ. ಹಾಗಾಗಿ ನಮ್ಮ ಕನ್ನಡದ ಬದ್ಧತೆಯನ್ನು ಪ್ರಶ್ನೆ ಮಾಡಿಕೊಂಡು ಒಂದು ಸಂಕಲ್ಪ ಮಾಡಿದ್ರೆ ಕನ್ನಡ ರಾಜ್ಯೋತ್ಸವವನ್ನು ಆಚರಣೆ ಮಾಡೋದಕ್ಕೆ ಸಾರ್ಥಕತೆ ಆಗುತ್ತೆ ಅನ್ನುವಂಥ ಮಾತನ್ನು ಹೇಳ್ತಾ, ಕನ್ನಡದ ಬಗ್ಗೆ ಎಷ್ಟು ಬೇಕಾದರೂ ಮಾತಾಡ್ಬೋದು, ಎಷ್ಟು ಒತ್ತು ಬೇಕಾದರೂ ಮಾತಾಡ್ಬೋದು, ಯಾವ ವಿಷಯದ ಬೇಕಾದರೂ ಮಾತಾಡ್ಬೋದು. ಹಾಗಾಗಿ ರಾಜರತ್ನಂ ಹೇಳ್ತಾರೆ, ಅವರು ಎಂದೂ ಎಂಡ ಕುಡಿದವರಲ್ಲ, ಅವರು ಬುದ್ಧನ ಅನುಯಾಯಿ GP ರಾಜರತ್ನಂ. ಅವರ ಹೆಣ್ಗುಡ್ಕ ರತ್ನನ್ ಪದಗಳು ನಿಮ್ಗೆ ಗೊತ್ತಲ್ಲ. ಎಂಡ ಎಡ್ತಿ ಕನ್ನಡ ಪದಗಳು ಅಂದರೆ ರತ್ನನ್ ಪ್ರಾಣ, ಈ ಬುಂಡೆ ನೆತ್ತಿ ಕುಡಿದ್ಬಿಟ್ಟ ಅಂದರೆ ತಕೋ ಪದಗಳು ಮಾಡ. ಆಜ್ಞೆ ಮಾಡೋ ಐಗಳೆಲ್ಲ ದೇವರೇ ಆಗಲಿ ಎಲ್ಲ, ಕನ್ನಡ ತಂಟೆಗೆ ಏನಾದ್ರು ಬಂದರೆ ಮಾನ ಉಳಿಸೋಕ್ಕಿಲ್ಲ. ಯಾರಿಗೆ? ದೇವ್ರಿಗೂ. ಆಜ್ಞೆ ಮಾಡೋ ಐಗಳೆಲ್ಲ ದೇವರೇ ಆಗಲಿ ಎಲ್ಲ, ಕನ್ನಡ ತಂಟೆಗೆ ಏನಾದ್ರು ಬಂದರೆ ಮಾನ ಉಳಿಸೋಕ್ಕಿಲ್ಲ. ನರಕಕ್ಕೆ ಏರಿಸಿ ನಾಲ್ಗೆ ಸೀಳಿಸಿ ಬಾಯಿ ಹೊಲಸಾಕಿದ್ರೂ ಮೂಗ್ನಲ್ಲಿ ಕನ್ನಡ ಪದವಾಡ್ತೀನಿ, ನನ್ನ ಮನಸ್ಸು ನೀನು ಕಾಣೆ ಅಂತ ಹೇಳಿದ್ರು. ಇದಕ್ಕಿಂತ ದೊಡ್ಡ ಕನ್ನಡದ ಅಭಿಮಾನ ಬೇಕೇ? ಹಾಗಾಗಿ ಎಂಡ ಎಡ್ತಿ ಕನ್ನಡ ಪದಗಳು ಅಂದರೆ ರತ್ನ ಪ್ರಾಣ, ಈ ಬುಂಡೆನೆತ್ತಿ ಕುಡಿದ್ಬಿಟ್ಟ ಅಂದರೆ ಎಂಡ ಎಡ್ತಿ. ನಾನು ಹೆಂಡ್ತಿನ ಎಷ್ಟು ಪ್ರೀತಿಸ್ತೀನೋ, ಎಂಡನ ಎಷ್ಟು ಪ್ರೀತಿಸ್ತೀನೋ ಅದಕ್ಕಿಂತ ಒಂದು ಪಟ್ಟು ಹೆಚ್ಚಿಗೆ ನಾನು ಕನ್ನಡವನ್ನು ಪ್ರೀತಿಸ್ತೀನಿ ಅಂಥೇಳಿ ಅಂಥ ಅಭಿಮಾನವನ್ನು ಮೆರೆದಂಥವ್ರು. ಒಡಲೊಡಲ ಕಿಚ್ಚಿನ ಕಿಡಿಗಳನ್ನು ಗಡಿನಾಡಿನಾಚೆ ತೂರೇವು ಅಂತ ಹೇಳಿದವರು DS ಕರ್ಕಿಯವರು. ಅಚ್ಚೇವು ಕನ್ನಡದ ದೀಪ, ಕರುನಾಡ ದೀಪ, ಸಿರಿ ನುಡಿಯ ದೀಪ, ಒಲವೆತ್ತಿ ತೋರುವ ದೀಪ, ಕಲ್ಪನೆಯ ಕಣ್ಣು ಅರಿವನ ಕಸಾಲು, ದೀಪಗಳ ಬೆಳಕ ಬೀರೇವು. ಸಿದ್ದಯ್ಯ ಪುರಾಣಿಕರು ಹೇಳ್ತಾರೆ, ಹಸಿಗೋಡೆಯ ಅರಳಿನಂತೆ ಉಸಿ ಹೋಗದ ಕನ್ನಡ ಅಂಥೇಳಿ. ಹಾಗಾಗಿ ನಮ್ಮ ಭಾಳಷ್ಟು ಜನ ಕವಿಗಳು, ಬಹುಶಃ ಕುವೆಂಪು ಅವರಷ್ಟು ಕನ್ನಡದ ಪರವಾಗಿ ಗೀತೆಗಳನ್ನು ಬರೆದಂಥವರು ಯಾರೂ ಇಲ್ಲ. ಹಾಗಾಗಿ ಕನ್ನಡಕ್ಕಾಗಿ ಕೈ ಎತ್ತು ನಿನ್ನ ಕೈ ಕಲ್ಪವೃಕ್ಷ ಆಗುತ್ತದೆ, ಕನ್ನಡಕ್ಕಾಗಿ ಕೊರಳೆತ್ತು ಅಲ್ಲಿ ಪಾಂಚಜನ್ಯ ಮೂಡುತ್ತದೆ, ಕನ್ನಡಕ್ಕಾಗಿ ಕಿರುಬೆರಳೆತ್ತಿದರೂ ಸಾಕೋದು ಗೋವರ್ಧನಗಿರಿ ದಾರಿ ಆಗುತ್ತದೆ ಅಂತ ಹೇಳಿದ್ರು. ಆ ರೀತಿ ನಾವು ಎಲ್ಲದರ ಮೇಲೆ ಇನ್ನೊಂದು ಮಾತಿದೆ, ಓದಿ ಬ್ರಾಹ್ಮಣನಾಗು, ಕಾದು ಕ್ಷತ್ರಿಯನಾಗು, ಶೂದ್ರ ವೈಶ್ಯನೆಯಾಗು, ದುಡಿದು ಗಳಿಸಿ ಏನಾದರೂ ಆಗು ನೀ ಬಯಸಿದಂತಾಗು, ಏನಾದರೂ ಆಗು ನಿನ್ನ ಒಲುಮೆಯಂತಾಗು, ಏನಾದರೂ ಸರಿಯೇ ಮೊದಲು ಮಾನವನಾಗು ಅಂತ ಹೇಳ್ತಾರೆ. ಮಾನವೀಯತೆ ನೆಲೆಗಟ್ಟು ಕನ್ನಡಿಗರು. ನಮ್ಮ ವಿಜಯನಗರದ ದೊರೆ ಲಕ್ಷ್ಮೀಧರ ಅಮಾತ್ಯ ಅನ್ನುವಂಥ ವ್ಯಕ್ತಿಗೆ ಆತ ಬಾಲಕನಾಗಿದ್ದಾಗ ಅವ್ರ ತಾಯಿ ಎದೆ ಹಾಲು ಕುಡಿಸುವಾಗ ಸೆರಗನ್ನ ಮುಚ್ಚಿ ಕಿವಿಲಿ ಹೇಳ್ತಾ ಇದ್ಲಂತೆ, ನೀನು ಸಾಲು ಮರಗಳನ್ನು ನೆಡೆಸು, ಬಾವಿಗಳನ್ನು ತೋಡಿಸು, ಕೆರೆಗಳನ್ನು ಕಟ್ಟಿಸು, ಅನ್ನಛತ್ರಗಳನ್ನು ಇಡಿಸು, ಶರಣಾಗಿ ಬಂದವರಿಗೆ ಆಶ್ರಯವನ್ನು ನೀಡು. ಈ ರೀತಿ ಆ ತಾಯಿ ಎದೆ ಹಾಲು ಕುಡಿಸುವಾಗ ಮಗನಿಗೆ ಹೇಳ್ತಿದ್ರಂತೆ. ಅದು ಕನ್ನಡಿಗರ ಸಂಸ್ಕೃತಿ. ಇಂಥ ಸಂಸ್ಕೃತಿಯ ವಾರಸುದಾರರು ನಾವು. ಮನುಷ್ಯ ಜಾತಿ ತಾನು ಒಂದೇ ಒಲಂ ಅಂತೇಳಿ ಪಂಪ ಹೇಳಿದ್ದು 9ನೇ ಶತಮಾನದಲ್ಲಿ. ಇವತ್ತು ಏನಾಗಿದೆ, ಕುವೆಂಪು ಹೇಳಿದ್ರು, ವಿಶ್ವಮಾನವ ಸಂದೇಶವನ್ನು ಕೊಟ್ಟರು. 9ನೇ ಶತಮಾನದಲ್ಲಿ ಪಂಪ ಹೇಳಿದ್ದು ಇವತ್ತು ನಾವು ನೋಡ್ತಾ ಇದ್ದೀವಿ. ಇವತ್ತು ಜಾಗತೀಕರಣ, ಗ್ಲೋಬಲೈಸೇಷನ್. ಇಲ್ಲಿ ನಿಮ್ಮ ಮಕ್ಕಳು ಮೊಮ್ಮಕ್ಕಳು ವಿದೇಶದಲ್ಲಿದ್ದರೆ ಇಲ್ಲಿ ಮೊಬೈಲಲ್ಲಿ ನೋಡಿಕೊಂಡು ಅವ್ರ ಹತ್ರ ಮಾತಾಡ್ತೀವಿ. ಇದು ನಮ್ಮ ಕನ್ನಡಿಗರ ಕಾಣಿಕೆ. ಹಾಗಾಗಿ ದೊಡ್ಡ ಸಂಸ್ಕೃತಿಯ ವಾರಸುದಾರರು ನಾವು. ಅದನ್ನು ಉಳಿಸಿ ಬೆಳೆಸಿ ಮುಂದಿನ ತಲೆಮಾರಿಗೆ ಕೊಡುವಂಥ ಮಹತ್ತರವಾದ ಜವಾಬ್ದಾರಿ ನಮ್ಮ ಮೇಲಿದೆ. ನಮ್ಮ ಅಧ್ಯಕ್ಷರು ನಿನ್ನೆ ಕೂಡ ಹೇಳ್ತಿದ್ರು, ಇಲ್ಲಿ ನೋಡಿ ಭಾಳಷ್ಟು ಜನ ಹಿರಿತಲೆಗಳೇ ಇದ್ದಾರೆ, ನೀವೆಲ್ಲ ಬದುಕಿನಲ್ಲಿ ಅನುಭವಗಳನ್ನು ಮಾಗದಂಥ ಜೀವಗಳು. ಮರದಿಂದ ಹಣ್ಣಾದ ನೆಲಕ್ಕೆ ಬೀಳುತ್ತೆ ಹಣ್ಣು, ಅದು ಅಕ್ಕಿ ಪಕ್ಷಿಗಳು ತಿನ್ಕೊಂಡು ಕೊನೆಗೂ ಎಲ್ಲೋ ಒಂದು ಸಸಿಯಾಗಿ ಉಟ್ಕೊಳ್ಳುತ್ತೆ. ನೀವು ಒಬ್ಬೊಬ್ಬರು ನಿಮ್ಮ ಮನೆಯಲ್ಲಿ ಒಬ್ಬೊಬ್ಬರನ್ನ ಕನ್ನಡದ ವಾರಸುದಾರರಾಗಿ ಹುಟ್ಟಾಕಬೇಕು ಅನ್ನುವಂಥ
ಪ್ರೀತಿಯ ಮನವಿಯನ್ನು ನಿಮ್ಮ ಹತ್ರ ಮಾಡಿಕೊಂಡು ಇಂಥದ್ದೊಂದು ಅಪೂರ್ವ ಸಮಾರಂಭಕ್ಕೆ ಅಧ್ಯಕ್ಷರು ಭಾಗವಹಿಸಲಿಕ್ಕೆ ನನಗೆ ಅವಕಾಶ ಕೊಟ್ಟಿದ್ದಾರೆ. ತಾವೆಲ್ಲರೂ ಕೂಡ ಪ್ರೀತಿಯಿಂದ, ರಾಜು ಅವರು ನನಗೆ ಫೋನ್ ಮಾಡಿ ಭಾಳ ಪ್ರೀತಿಯಿಂದ ಮಾತಾಡಿದರು. ಮತ್ತು ಇದು ಮೊದಲನೇ ರಾಜ್ಯೋತ್ಸವ. ಇದು ಇಲ್ಲಿಂದ ಪ್ರಾರಂಭವಾಗಿದ್ದು ಇನ್ನು ಆರ್ ಟಿ ನಗರ ಇರೋವರೆಗೂ, ಈ ಜನಾಂಗ ಇರೋವರೆಗೂ, ಈ ಸಮುದಾಯ ಇರೋವರೆಗೂ ಇದು ನಿರಂತರವಾಗಿ ನಡೀತಾ ಇರಲಿ. ಈಗಾಗಲೇ ಹೇಳಿದ್ರು ನಾವು ಬೇರೆ ಬೇರೆ ಕಾರ್ಯಕ್ರಮಗಳೆಲ್ಲ ಮಾಡ್ತೀವಿ ಅಂತ. ಎಲ್ಲ ಕಾರ್ಯಕ್ರಮಗಳನ್ನು ಮಾಡಿ ಕನ್ನಡ ನಾಡಿಗೋಸ್ಕರ ತನ್ನ ಮಕ್ಕಳನ್ನು ಇಂಗ್ಲೀಷ್ನವ್ರಿಗೆ ಒತ್ತೆ ಇಟ್ಟವನು ಟಿಪ್ಪು ಸುಲ್ತಾನ್. ಎಷ್ಟು ಬೇಕಾದರೂ ಮಾತಾಡ್ಬೋದು ಇತಿಹಾಸದಲ್ಲಿ. ನೃಪತುಂಗ ಚಕ್ರವರ್ತಿ ತನ್ನ ರಾಜ್ಯಕ್ಕೆ ಬರಗಾಲ ಬಂದಂಥ ಕಾಲದಲ್ಲಿ ಪ್ರಜೆಗಳ ಕ್ಷೇಮಕ್ಕೋಸ್ಕರ ಕೊಲ್ಲೂರಿನ ಮಹಾಲಕ್ಷ್ಮಿಗೆ ತನ್ನ ಹೆಬ್ಬೆರಳನ್ನೇ ಕೊಡ್ತಾನೆ, ಹರಕೆ ಕಟ್ತಾರೆ, ನನ್ನ ಜನ ಸುಭಿಕ್ಷವಾಗಿರಬೇಕು ಅಂತೇಳಿ. ನಮ್ಮ ನಾಡದಂಥ ಎಲ್ಲ ರಾಜಕೀಯ ಪಕ್ಷದವ್ರ ನಾಯಕರು ಅವರು ಇವರು ಎನ್ನೋದೇ ಅವರವರ ಕಾಲಘಟ್ಟದಲ್ಲಿ ಕರ್ನಾಟಕಕ್ಕೆ ಸಾಧ್ಯವಾದಷ್ಟನ್ನು ಕೊಟ್ಟಿದ್ದಾರೆ. ಹಾಗಾಗಿ ಕೊಟ್ಟವರು ಉಳ್ಕೋತಾರೆ, ಕೊಡದೇ ಇರೋರು ಕಳೆದೋಗ್ತಾರೆ, ಕಾಲಗರ್ಭದಲ್ಲಿ ಊತೋಗ್ತಾರೆ. ಹಾಗಾಗಿ ಕನ್ನಡ ಸೂರ್ಯಚಂದ್ರ ಇರೋವರೆಗೂ ಅರಚಂದ್ರಾರ್ಕವಾಗಿ ಉಳಿಯುತ್ತದೆ. ಅದನ್ನು ಉಳಿಸ್ಕೊಳ್ಳೋ ನಿಟ್ಟಿನಲ್ಲಿ ನಾವು ನೀವೆಲ್ಲರೂ ನಮ್ಮ ಅಳಿಲು ಸೇವೆಯನ್ನು ಮಾಡೋಣ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ತಲೆಬಾಗಿ ವಂದಿಸುತ್ತಾ ಸಿದ್ದಯ್ಯ ಪುರಾಣಿಕರ ವಚನದ ಸಾಲುಗಳೊಂದಿಗೆ ನನ್ನ ಮಾತನ್ನು ಮುಗಿಸ್ತೇನೆ. ಫಲ ಬಿಟ್ಟ ರೆಂಬೆ ಬಾಗುತ್ತದೆ, ಗೊನೆ ಹೊತ್ತ ಬಾಳೆ ಬಾಗುತ್ತದೆ, ತೆನೆ ಹೊತ್ತ ದಂಟೂ ಬಾಗುತ್ತದೆ, ಏನೇನೂ ಇಲ್ಲದ್ದು ಮಾತ್ರ ಬೀಗುತ್ತದೆ ನೋಡ ಅಂತೇಳಿ ನಾವು ಬೀಗೋದನ್ನ ಬಿಟ್ಟು ಒಳ್ಳೆತನಕ್ಕೆ ಬಾಗೋಣ. ನಮಸ್ಕಾರ. ಸಿರಿಗಿರಣ ಗೆಲ್ಗೆ.